ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಪರಿಶುದ್ಧ ಸನ್ನಿಧಿಯಲ್ಲಿ ಈ ಬೆಳಗಿನ ಜಾವದಲ್ಲಿ ಸೇರಿ ಬರೋದಕ್ಕೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಎಲ್ಲೂ ಗೊತ್ತಿಲ್ಲ ಯಾವ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಯೋಸೇಫನ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಯೋಸೇಫನ 3 ಕಚೇರಿಗಳ ಬಗ್ಗೆ, ಆಫೀಸ್ಗಳ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ವಿ. ಆ 3 ಸ್ಥಳಗಳಲ್ಲಿ ಆತನ ಕೆಲಸ ಮಾಡ್ತಾನೆ. ಅದು ಯಾವ ಯಾವ ಒಂದು ಸ್ಥಳವಾಗಿದೆ? ಪೋಟಿಫರನ ಮನೆ, ಕಾರಾಗೃಹ, ಅರಮನೆ. ಮೊದಲನೇದಾಗಿ ಪೋಟಿಫರನ ಮನೆಯಲ್ಲಿ ನೋಡುವಾಗ ಎಲ್ಲ ಜವಾಬ್ದಾರಿ ಅವನಿಗೆ ಸಿಕ್ಕ. ಎರಡನೇ ಕಾರಾಗೃಹದಲ್ಲಿ ನೋಡುವಾಗ ಎಲ್ಲ ಜವಾಬ್ದಾರಿ ಬೀಗದ ಕೈಗಳ ಹಾಗೆ. ಮೂರನೇದಲ್ಲಿ ನೋಡುವಾಗ ಅರಮನೆಯಲ್ಲಿ ಸೀಟ್ ಕಾರ್ಯ ಒಂದು ನೋಡೋದಕ್ಕೆ ಮಾತ್ರ ಯಾರು ಅಧ್ಯಕ್ಷನಾಗಿ ಕಾಣ್ತಾನೆ? ಫರೋಹ್. ಉಳಿದ ಕೆಲಸಗಳನ್ನೆಲ್ಲವನ್ನ ಮಾಡೋದು ಯೋಸೇಫ್. ಎಲ್ಲ ಅಧಿಕಾರ ಬೀಗದ ಕೈಗಳು ಯೋಸೇಫನ ಕೈಗೆ. ಯೋಸೇಫನ ಕೈಗೆ ಈ ಬೀಗದ ಕೈಗಳು ಸಿಗಬೇಕು ಅಂತಂದ್ರೆ ಅದು ಸಾಮಾನ್ಯವಾಗಿ ಸಿಗೋದು. ಯಾಕಂತಂದ್ರೆ ಈ ಲೋಕದಲ್ಲಿ ಯಾವುದು ಕೂಡ ಅಲ್ಲಿ ನೋಡ್ರಿ 3 ಸ್ಥಳಗಳು ಕೂಡ ದೇವ ಪ್ರಸನ್ನತೆ ಇರುವಂತ ಜಾಗ ಅಲ್ಲ, ದೇವರ ಸಾನ್ನಿಧ್ಯ ಇರುವಂತ ಜಾಗ ಅಲ್ಲ, ದೇವರಿಗೆ ಯಜ್ಞ ಅರ್ಪಿಸುವಂತ ಜಾಗ ಅಲ್ಲ, ದೇವ ಜನರಿರುವಂತ ಸ್ಥಳ ಅಲ್ಲ. ಆ ಸ್ಥಳದಲ್ಲಿ 3 ಆಫೀಸ್ಗಳಲ್ಲಿ ಕೂಡ ತಗೋ ನಿನ್ನ ಅಧಿಕಾರವನ್ನು ನಡೆಸಿಕೋ ಅಂತ ಅನ್ಕೊಂಡು ಕೊಡಬೇಕು ಅಂತಂದ್ರೆ ನಾವು ಅದನ್ನ ಆಲೋಚನೆ ಮಾಡ್ಬೇಕಾದ ವಿಚಾರ. ಇವತ್ತಿನ ದಿವಸ ನಾವು ಒಂದು ಅನಲೈಸ್ ಅನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ. ಯಾಕೆ ಈ ಯೋಸೇಫನಿಗೆ 3 ಆಫೀಸ್ಗಳಲ್ಲಿ ಕೂಡ 3 ಸ್ಥಳಗಳಲ್ಲಿ ಕೂಡ ಜವಾಬ್ದಾರಿಗಳನ್ನ ಕೈಗೆ ಸಂಪೂರ್ಣವಾಗಿ ಒಪ್ಪಿಸಿದ್ರು. ಬೀಗದ ಕೈಯನ್ನ ಅವನಿಗೆ ಕೊಟ್ಟು ನಿನ್ನ ಅಧಿಕಾರವನ್ನು ನಡೆಸು ಅನ್ನೋದನ್ನ ಬಿಟ್ಟು ಕೊಟ್ರು. ಯಾಕೆ ಅನ್ನೋದನ್ನ ಇವತ್ತಿನ ದಿವಸ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗೋಣ. ಎಲ್ಲ ವಿಚಾರಗಳು ಸತ್ಯವೇದದ ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿಲ್ಲ, ಆದ್ರೆ ಬರೆಯಲ್ಪಟ್ಟಿರುವಂತಹ ಕೆಲವು ವಾಕ್ಯಗಳನ್ನು ಗಮನಿಸುವಾಗ ನಮಗೆ ತಿಳಿದು ಬರುವಂತ ವಿಚಾರ ಏನಂದ್ರೆ ಆತನ ಜೊತೆ ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಯೋಸೇಫನ ಪ್ರಾರ್ಥನಾ ಜೀವಿತ ನಾನು ಮೊದಲೇ ಹೇಳಿದೆ. ಯೋಸೇಫನ ಪ್ರಾರ್ಥನಾ ಜೀವಿತ ನಮಗೆ ಗೊತ್ತಿಲ್ಲ. ಯೋಸೇಫನ ಯಾವ ರೀತಿಯಲ್ಲಿ ಯಜ್ಞವನ್ನು ಅರ್ಪಿಸ್ತಿದ್ದ ನಮಗೆ ಗೊತ್ತಿಲ್ಲ. ಯೋಸೇಫನ ಯಾವ ರೀತಿಯಲ್ಲಿ ವಾಕ್ಯಗಳನ್ನು ಓದ್ತಾ ಇದ್ದ, ವಾಕ್ಯಗಳ ಬಗ್ಗೆ ವಿಚಾರವಾಗಿ ತಾಕ ಪಡ್ತಿದ್ದ ಅನ್ನೋ ವಿಚಾರ ನಮಗೆ ಗೊತ್ತಿಲ್ಲ. ಅದೇ ರೀತಿಯಲ್ಲಿ ಯೋಸೇಫನ ಯಾವ ರೀತಿಯಲ್ಲಿ ತಂದೆಯಾದ ದೇವರ ಜೊತೆ ಮಾತನಾಡುತ್ತಿದ್ದ ಅನ್ನೋದನ್ನ, ಯಾಕಂದ್ರೆ ಯಾವ ಕಾನ್ವರ್ಸೇಷನ್ ಕೂಡ ಆತನಿಗೆ ಕನಸಿಗೆ ಅರ್ಥ ತಿಳಿಸೋದಾಗ್ಲಿ ಅಥವಾ ಆತನ ಅರಸನ ಜೊತೆ ಮಾತನಾಡಿದಾಗ್ಲಿ, ಪೋಟಿಫರನ ಜೊತೆ ಆತನು ಮಾತನಾಡಿದ ವಿಚಾರಗಳಾಗ್ಲಿ ಅಥವಾ ಕಾರಾಗೃಹದಲ್ಲಿ ಆ ಭಕ್ಷ್ಯಾಗಾರನೋ ಪಾನಗಾರನ ಜೊತೆ ಮಾತನಾಡಿದ ವಿಚಾರಗಳಾಗ್ಲಿ, ಅಲ್ಲಿ ದೇವರು ಯೆಹೋವನು ಇಂತೆಂದನು ಅನ್ನುವ ರೀತಿಯಲ್ಲಿ ಹೇಳಿದ್ದು ಮಾತನಾಡಿದ್ದು ನಾವು ಗಮನಿಸ್ತೀವಿ. ಈ ವಿಚಾರಗಳನ್ನ ದೇವರ ಆತ್ಮನು ಎಷ್ಟು ಬೇಕೋ ಅಷ್ಟದ ನಮಗೆ ಸತ್ಯವೇದದಲ್ಲಿ ನಮಗೆ ಬೋಧಿಸಿದ್ದಾರೆ. ಆದ್ರೆ ಕೆಲವು ವಾಕ್ಯಗಳನ್ನ ಗಮನಿಸುವಾಗ ಯೋಸೇಫನ ಯಾವ ಯಾವ ವಿಚಾರಗಳು ಅಲ್ಲಿ ಆ ಪೋಟಿಫರನ ಮನೆಯಲ್ಲಿ, ಕಾರಾಗೃಹದಲ್ಲಿ ಮತ್ತು ಅರಮನೆಯಲ್ಲಿ ಒಂದು ಒಳ್ಳೆಯ ಜೀವಿತವನ್ನು ಆತನ ನಡೆಸುವಂತೆಯೂ ಆತನ ಮುಖಾಂತರವಾಗಿ ಇನ್ನೊಬ್ಬರಿಗೆ, ಲೋಕದವರಿಗೆ ಉಪಕಾರವಾಗುವಂತೆಯೂ, ಅದೇ ರೀತಿಯಲ್ಲಿ ಅದಕ್ಕಿಂತ ಹೆಚ್ಚದಾಗಿ ದೇವರಿಗೆ ಮಹಿಮೆ ಉಂಟಾಗುವಂತೆ ಆದೆಯೋ ಮಾಡಿದಂತ ಕಾರ್ಯಗಳನ್ನು ನಾವು ಗಮನಿಸಬಹುದು. ಈಗ ಹೋಗೋಣ ಆದಿಕಾಂಡ 39ನೇ ಅಧ್ಯಾಯ 3ನೇ ವಚನ. ಇದು ನಮಗೆ ಬಹಳ ಚಿರಪರಿಚಿತವಾದ ವಾಕ್ಯ. ಈ ವಾಕ್ಯ ನಮ್ಮಲ್ಲಿ ಇರೋದಾದ್ರೆ ನಾವು ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ತೀವಿ. ಹಲ್ಲೆಲೂಯಾ. ಎಲ್ಲಿ ಬೇಕಾದ್ರೂ ಏನ್ ಮಾಡ್ತೀವಿ. ಈ ಯವನಸ್ಥರಿಗೆ ಒಂದು ಮಾತಿದೆ. ಯವನಸ್ಥರು ಏನಂತೆ ಕಲ್ಲು ಪುಡಿ ಮಾಡಿ ಇಟ್ಕೊಂಡು ಕುಡಿತಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅಷ್ಟು ಶಕ್ತಿ ಇರುತ್ತೆ ಯವನಸ್ಥರಿಗೆ. ಯವನಸ್ಥರು ಮಾಡುವಂತ ಕಾರ್ಯಗಳ ಅಂತವುಗಳು ತಂದುಕೊಂಡು ಲೋಕದ ಗಾದೆ ಮಾತು. ಅದೇ ರೀತಿಯಲ್ಲಿ ಯೆಹೋವನು 3ನೇ ವಚನದಲ್ಲಿ ನೋಡುವಾಗ ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದುಕೊಂಡರೆಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಅವನ ದಣಿಯಾದ ಪೋಟಿಫರನಿಗೆ ಏನ್ ಗೊತ್ತಾಯ್ತು? ಯಾರು ಇವನ ಹಿಂದೆ ಇದ್ದಾರೆ? ಕರ್ತನಾದ ಸರ್ವಶಕ್ತನಾದ ದೇವರು ಯೆಹೋವನು ಈತನ ಹಿಂದೆ ಇದ್ದಾನೆ ಅನ್ನೋದನ್ನ ನಲ್ಲಿ ಗಮನಿಸಬಹುದು. ಹಲ್ಲೆಲೂಯಾ. ಇದನಿಗೆ ಯೆಹೋವನ ಎನ್ನುವಂತ ಹೆಸರು ಹೇಗೆ ಗೊತ್ತಾಯ್ತು? ಇವನು ಯೆಹೋವನ ಎನ್ನುವಂತ ದೇವರು ಯಾರು, ಆತನು ಎಲ್ಲಿಂದ ಆತನು ಪ್ರತ್ಯಕ್ಷನಾದನು, ಯಾವ ರೀತಿಯಲ್ಲಿ ಮಾತನಾಡ್ತಾನೆ, ಯಾವ ರೀತಿಯಲ್ಲಿ ಒಬ್ಬ ಭಕ್ತನಿಗೆ ಕೃಪೆಯನ್ನು ಕೊಡ್ತಾನೆ ಅನ್ನೋದು ಏನೂ ತಿಳಿಯದಂತ ಈ 44 ಒಂದು ಗೊತ್ತಾಯ್ತು ಅನ್ನೋದಾದ್ರೆ
ಯೋಸೇಫನ ಕೈ ಹಾಕಿದ ಕೆಲಸ ಸಕ್ಸಸ್ ಆಗ್ತಾ ಇತ್ತು. ಸಕ್ಸಸ್ ಆಗ್ತಿದೆ ಅಂತಂದ್ರೆ ಏನೋ ಒಂದು ಸೀಕ್ರೆಟ್ ಇದೆ. ಆ ಸೀಕ್ರೆಟ್ ಏನು ಅಂತಂದ್ರೆ ಆತನು ಆರಾಧಿಸುವಂತ ದೇವರಾಗಿದೆ. ಹಲ್ಲೆಲೂಯಾ. ನಾನು ನಂಬುತ್ತೇನೆ, ನಮ್ಮನ್ನು ಕೂಡ ಇವತ್ತಿನ ದಿವಸ ಈ ಲೋಕ ನೋಡ್ತಾ ಇದೆ. ಲೋಕ ನೋಡುವಾಗ ನಾವು ಬೆಳಗ್ಗೆ ಮುಂಜಾವಿನ ಪ್ರಾರ್ಥನೆಗೆ ಬರ್ತಾ ಇದ್ದೇವೆ, ಸತ್ಯವೇದ ಇಟ್ಕೊಂಡು ಬರ್ತಾ ಇದ್ದೇವೆ. ಪ್ರತಿ ದಿನವೂ ಕೂಡ ಮುಂಜಾವಿನ ಪ್ರಾರ್ಥನೆಗೆ ಬರ್ತೇವೆ, ಇಲ್ಲಿ ಸ್ವಲ್ಪ ಹೊತ್ತಿರ್ತೇವೆ, ಮತ್ತೆ ರಿಟರ್ನ್ ಹೋಗ್ತೇವೆ. ಇದನ್ನ ಲೋಕ ಅಬ್ಸರ್ವ್ ಮಾಡಿಲ್ಲ ಅಂತ ಅನ್ಕೊಂಡಿದ್ದೀರಾ? ಖಂಡಿತವಾಗಿ ಅಬ್ಸರ್ವ್ ಮಾಡಿದೆ. ಅದೇ ರೀತಿಯಲ್ಲಿ ಶುಕ್ರವಾರ ದಿವಸ ಉಪವಾಸ ಪ್ರಾರ್ಥನೆಗೆ ಬರ್ತೇವೆ, ನಾವು ಪ್ರಾರ್ಥನೆ ಮಾಡ್ತೇವೆ, ಕೈಯಲ್ಲಿ ಒಂದು ಬ್ಯಾಗ್ ಇಟ್ಕೊಂಡು ಹೋಗ್ತೇವೆ. ಒಂದು ದಿವಸ ಬ್ಯಾಗ್ ಇರೋದಿಲ್ಲ, ಬ್ಯಾಗ್ ಇರದಿರೋ ಸಮಯದಲ್ಲಿ ಆ ಕೆಂಪಗೆ ಇರುವಂತ ಪುಸ್ತಕ ಅವರ ಕಣ್ಣಿಗೆ ಬೀಳುತ್ತೆ. ಅಥವಾ ಮನೆಗೆ ಬರ್ತಾರೆ, ಮನೆಗೆ ಬರೋದು ಏನೋ ಒಂದು ಕೊಡಕ್ಕೆ ಕೇಳಕ್ಕೆ ಅಂತ ಬರ್ತಾರೆ, ಯಾವಾಗಲೂ ಕೂಡ ಹಾಡಿನ ಪುಸ್ತಕಗಳು, ದೇವರ ವಾಕ್ಯಗಳು ಅವರಿಗೆ ಕಾಣುತ್ತೆ. ಅದೇ ರೀತಿಯಲ್ಲಿ ಭಾನುವಾರ ದಿವಸ ನಾವು ಆತನ ಆಲಯಕ್ಕೆ ಬರ್ತೇವೆ. ಆಲಯಕ್ಕೆ ಬರೋದು ಇಷ್ಟು ಗಂಟೆಗಳ ಕಾಲ ಇದ್ದು ನಾವು ಕರ್ತನ ಸನ್ನಿಧಿಗೆ ಬಂದು ಹೋಗ್ತೇವೆ. ಅದೇ ರೀತಿ ಕರ್ತನ ಮೇಜಿನ ದಿವಸ ಆದ್ರೆ ನಾವು ವೈಟ್ ಬಟ್ಟೆಯನ್ನು ಧರಿಸಿಕೊಂಡು ಬರ್ತೇವೆ. ಇದೆಲ್ಲವನ್ನ ಲೋಕ ಅಬ್ಸರ್ವ್ ಮಾಡುತ್ತೆ. ಹಲ್ಲೆಲೂಯಾ. ಇದೆಲ್ಲವನ್ನ ಲೋಕ ಗುರುತು ಹಿಡಿಯುತ್ತೆ. ಇದೆಲ್ಲವನ್ನ ಗುರುತು ಹಿಡಿದ್ರಿಂದ ಲೋಕ ಒಂದನ್ನ ಮಾಡ್ತದೆ. ಇವರು ಯಾರು ಎಲ್ಲೂ ಹೋಗ್ತಾರೆ? ಚರ್ಚಿಗೆ ಹೋಗ್ತಾರೆ. ಹಲ್ಲೆಲೂಯಾ. ಚರ್ಚಿಗೆ ಹೋಗ್ತಾರೆ ಅಂತಂದಾಗ ಚರ್ಚಿಗೆ ಹೋದವರು ಒಳ್ಳೆ ಕಾರ್ಯವನ್ನ ಮಾಡುವವರು, ಒಳ್ಳೆ ಕಾರ್ಯವನ್ನು ಮಾತನಾಡುವವರು, ಒಳ್ಳೆ ಕಾರ್ಯವನ್ನು ಆಲೋಚನೆ ಮಾಡುವವರೆಂದು ಅವರನ್ನು ಪರಿಗಣಿಸ್ತಾರೆ. ಆದ್ರೆ ನಮ್ಮ ಜೀವಿತ ಹೇಗಿದೆ ಅಂತ ಅನ್ಕೊಂಡು ಇವತ್ತಿನ ದಿವಸ ನಾವು ಲೆಕ್ಕ ಹಾಕ್ಬೇಕು. ನಾವು ಒಳ್ಳೆದನ್ನ ಆಲೋಚನೆ ಮಾಡಿ, ಒಳ್ಳೆದನ್ನ ಮಾತನಾಡ್ತೇವೆ ಅನ್ನೋದನ್ನ ನಾವು ಅದನ್ನ ನಮ್ಮಲ್ಲಿ ನಾವು ಪರಿಶೋಧನೆ ಮಾಡಿಕೊಳ್ಬೇಕು. ಆದ್ರೆ ಇದೇ ರೀತಿಯಲ್ಲಿ ಈತನು ಕೂಡ ಕಂಡಿದ್ದಾನೆ. ಏನನ್ನ ಕಂಡಿರ್ಬೋದು? ಯೋಸೇಫರು ಎಷ್ಟು ಸಾರಿ ಪ್ರಾರ್ಥನೆ ಮಾಡ್ತಿದ್ದ ನನಗೆ ಗೊತ್ತಿಲ್ಲ, ಯಜ್ಞವನ್ನ ಸಮರ್ಪಿಸಿದ್ರೆ ಗೊತ್ತಿಲ್ಲ. ಆದ್ರೆ ಆತನಿಗೆ ಒಂದು ಪ್ರಾರ್ಥನೆಯ ಕೋಣೆ, ಪ್ರಾರ್ಥನೆಯ ಸಮಯದಲ್ಲಿ ದೇವರ ಜೊತೆ ಮಾತುಗಳು ಇತ್ತು ಅನ್ನೋದನ್ನ ನಾವು ಇಲ್ಲಿಂದ ನಂಬಬಹುದು. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಆತನೆಯ 44 ಅನ್ನು ಏನ್ ಅರ್ಥ ಮಾಡಿಕೊಂಡು ಇವನಿಂದ ಯಾರಿದ್ದಾರೆ? ಇವನೆಂದರೆ ಯೆಹೋವನ ಸಂಗಡ ಇದರಿಂದ ಎಲ್ಲದೂ ಕೂಡ ಸಕ್ಸಸ್ಫುಲ್ ಆಗ್ತಿದೆ. ಹಲ್ಲೆಲೂಯಾ. ಅದರ ನಿಮಿತ್ತವಾಗಿ ಇವನ ಕೈಯಿಂದ ಆಗುವಂತ ಎಲ್ಲಾ ಕಾರ್ಯಗಳ ಸಕ್ಸಸ್ ಅದರ ನಿಮಿತ್ತವಾಗಿ ಅವನೇನ್ ಮಾಡ್ತಾನೆ? ಆ ಓನರ್ ಏನ್ ಮಾಡ್ತಾನೆ? ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು. ಇದಲ್ಲದೆ ಆ ದಣಿಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈತನೊಬ್ಬ ನೀತಿವಂತ ಮನುಷ್ಯನು, ಈತನೊಬ್ಬ ಸತ್ಯವಂತ ಮನುಷ್ಯನು, ಈತನೊಬ್ಬ ಪ್ರಾಮಾಣಿಕ ಮನುಷ್ಯನು. ಈತನ ಲೆಕ್ಕಕ್ಕೆ ಪೈ ನನಗೆ ಲೆಕ್ಕ ಕೊಡುವಾತನು. ಇವತ್ತು ಇಷ್ಟು ಬಂತು, ಇಷ್ಟು ಹೋಯ್ತು ಅನ್ನೋದನ್ನ ನನಗೆ ಪಕ್ಕ ಹೇಳುವಾತನು. ಮತ್ತು ಅದೇ ರೀತಿಯಲ್ಲಿ ಇದುವರೆಗೂ ನನ್ನ ಮನೆಯಲ್ಲಿದ್ದ ಸೇವಕರ ರೀತಿಯಲ್ಲಿ ನನಗೆ ದಗಲ್ಬಾಗಿಯ ರೀತಿಯಲ್ಲಿ ಕೆಲಸ ಮಾಡುವವನೆಲ್ಲ ಇವನು ನಾನು ಇಲ್ಲದೆ ಹೋದರೂ ಕೂಡ ಎಲ್ಲವನ್ನ ನೋಡಿಕೊಳ್ಳುವವನ ಎನ್ನುವುದನ್ನು ಯಾವುದನ್ನ ಯಾರು ಲೆಕ್ಕ ಹಾಕಿದ್ದಾನೆ? 44 ಯೋಸೇಫನ ಬಗ್ಗೆ ಲೆಕ್ಕ ಹಾಕಿದ್ದಾರೆ. ಇವತ್ತಿನ ದಿವಸ ಆಫೀಸ್ಗಳಲ್ಲಿ, ಉದ್ಯೋಗಗಳಲ್ಲಿ ಅಥವಾ ಮನೆಗಳಲ್ಲಿ ಇರುವಂತವರು ನಾವು ನಮ್ಮ ಮೇಲಿರುವಂತ ಅಧಿಕಾರಿಗಳಿಗೆ ನಂಬಿಗಸ್ತರಾಗಿ ನಡೆಯಬೇಕು. ಸೇವಕರು ದೇವರಿಗೆ ನಂಬಿಗಸ್ತರಾಗಿ ನಡೆದುಕೊಳ್ಬೇಕು. ಅದು ಎಂತ ಸೇವಕನೇ ಆಗಿರಲಿ, ಅಪೊಸ್ತಲನಾಗಿರ್ಲಿ, ಪ್ರವಾದಿಗಳು, 1000 ಲಕ್ಷಾನುಗಟ್ಟಲೆ ವಿಶ್ವಾಸಿಗಳು ಸೇರುವಂತ ಒಂದು ಮೀಟಿಂಗ್, ಕ್ರೂಸೇಡ್ಗಳನ್ನ ನಡೆಸುವ ಸೇವಕನೇ ಆಗಿರಲಿ, ಅವನು ಒಬ್ಬರಿಗೆ ಲೆಕ್ಕ ಕೊಡಬೇಕಾಗಿದೆ. ಯಾರಿಗೆ? ದೇವರಿಗೆ ಲೆಕ್ಕ ಕೊಡಬೇಕಾಗಿದೆ. ಹಲ್ಲೆಲೂಯಾ. ಯಾಕಂದ್ರೆ ಎಲ್ಲ ಆತ್ಮಗಳ ಸೃಷ್ಟಿಕರ್ತನು ಆತನು ಒಬ್ಬನೇ ಆಗಿದ್ದಾನೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಮನೆಯಲ್ಲಿ ನೋಡುವಾಗ ಗಂಡಂದಿರಿಗೆ ಆಗಿರ್ಬೋದು, ಅಥವಾ ಅಧಿಕಾರಿಗಳು, ಮಾವ ಆಗಿರ್ಬೋದು, ಅಥವಾ ತಂದೆ ಆಗಿರ್ಬೋದು, ಅವರಿಗೆ ನಾವು ಲೆಕ್ಕ ಕೊಡಬೇಕಾದ ಅವಶ್ಯಕತೆ ಇದೆ. ಯಾವಾಗಲೂ ಕೂಡ ಅಂದ್ರೆ ಲೆಕ್ಕ ಕೇಳೋದಿಲ್ಲ, ಲೆಕ್ಕ ಯಾರು ಕೇಳೋದಿಲ್ಲ, ಬಟ್ ಲೆಕ್ಕ ಇರಬೇಕು. ಸ್ಟಾರ್ಟಿಂಗ್ ಅಲ್ಲಿ ನಾನು ಯಾವುದೋ ಒಂದು ಹಾಲಿಗೋ ಅಥವಾ ಮೊಸರಿಗೋ ಕಲ್ಕೊಂಡು ನನ್ನ ಕಳಿಸುವಾಗ ಅಂಕಲ್ ಅಥವಾ ಆಂಟಿ ಆಗ್ಲಿ ಮೊದ್ಲು ಏನ್ ಮಾಡೋರು ಅಂತಂದ್ರೆ ಇಷ್ಟೊಂದು ಎಕ್ಸ್ಟ್ರಾ ಒಂದು ₹2, ₹3 ಅಂತ ಕೊಟ್ಟು ಕಡೆಗೆ ಸುಮ್ಮನೆ ಕೊಡ್ತಾ ಇದ್ರು. ಎಷ್ಟಾಯ್ತು, ಎಷ್ಟು ಏನು ಅಂತ ಅನ್ಕೊಂಡು ಕೇಳೋರು. ಬಟ್ ಆ ಎಷ್ಟು ಅಂತ ಅನ್ಕೊಂಡು ಅವ್ರು ಕೇಳ್ತಾ ಇರ್ಲಿಲ್ಲ. ಬಟ್ ನನಗೆ ಏನು ಅಭ್ಯಾಸ ಇತ್ತು ಅಂತಂದ್ರೆ ಆ ಉಳಿದಂತ ಹಣ ಇದೆಯಲ್ಲ ಅವರ ಕೈಗೆ ಒಪ್ಪಿಸುವಂತ ಅಭ್ಯಾಸ ಇತ್ತು. ಅದು ₹2 ಆಗಿರ್ಲಿ, ₹1 ಆಗಿರ್ಲಿ, ಅದು ನೆಗ್ಲೆಕ್ಟ್ ಮಾಡುವಂತ ಪೈಸೆನೇ ಆಗಿರ್ಲಿ, ನಾವು ತೆಗೆದುಕೊಂಡು ಯಾವಾಗ ನಂಬಿಗಸ್ತರಾಗಿ ತೆಗೆದುಕೊಂಡು ಕೊಡ್ತೀವೋ ಅವರಿಗೆ ಏನನ್ಸುತ್ತೆ ಅಂತಂದ್ರೆ, ಓ ಇವನು ನಂಬಿಗಸ್ತನಾಗಿದ್ದಾನೆ,
ಇವನು ಪ್ರಾಮಾಣಿಕನ, ಇವನು ಹಣವನ್ನು ತಿನ್ನುವವನಲ್ಲ, ಇವನು ತನ್ನ ಲಾಭಕ್ಕೋಸ್ಕರ ಇಟ್ಟುಕೊಳ್ಳುವವನಲ್ಲ ಅನ್ನೋದು ಆತನಿಗೆ ಗೊತ್ತಾಗುತ್ತೆ. ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರೇ ಆಗಿರ್ಬೋದು, ನಮಗೆ ಕೊಟ್ಟಿರುವಂತ ಏನು ಕೆಲವು ಬಾರಿ ಹೆಂಗೆ ಅಂದ್ರೆ ನಮ್ಮ ಕೈಯಿಂದನೇ ನಾವು ಹಣ ಹಾಕಿದ್ವಿ. ನೀವು ಅನೇಕ ಕಾರ್ಯಗಳಲ್ಲಿ ನಿಮ್ ಕೈಯಿಂದಲೇ ನೀವು ಹಣ ಹಾಕಿರ್ಬೋದು. ಇದು ಹಣ ಹೋದ್ರೆ ಹೋಗ್ಲಿ, ನಾನು ಅಪಮಾನ ತೆಗೆದುಕೊಳ್ಳೋದಕ್ಕಿಂತ ಅಥವಾ ಈ ಕೆಲಸವು ಪೂರ್ಣಗೊಳ್ಳೋದಕ್ಕಿಂತ ನನ್ನ ಹಣ ದೊಡ್ಡದಲ್ಲ. ಎಷ್ಟೋ ಸರಿ ಸೀನಿಯರ್ ಫಂಡ್ ನ ಹ್ಯಾಂಡಲ್ ಮಾಡುವಂತ ಸಂದರ್ಭದಲ್ಲಿ ನನಗೆ ಅಮೌಂಟ್ಗಳು ಬರ್ತಾ ಇತ್ತು, ಕಾಣಿಕೆ ಅಮೌಂಟ್ಗಳು ಬರ್ತಿತ್ತು, ದಶಮಭಾಗಗಳ ಅಮೌಂಟ್ಗಳು ಬರ್ತಾ ಇತ್ತು. ದಶಮಭಾಗವನ್ನು ಕಾಣಿಕೆಯನ್ನು ತೆಗೆದು ಹಾಕ್ತಾ ಇದ್ದೆ. ಆವಾಗ ಏನಾಗೋದಂದ್ರೆ ಸೀನಿಯರ್ದು ಅಮೌಂಟ್ ಆ ದಶಮಭಾಗ ಕಾಣಿಕೆ ಒಳಗಡೆ ಹೋಗ್ಬಿಡೋದು. ಈಗ ಆ ಕೈ ಹಾಕಿದ್ದನ್ನ ತೆಗೆಯಂಗಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಇದೆ, ನನ್ನ ಸ್ವಂತ ಹಣವನ್ನ ಸೀನಿಯರ್ಸ್ಗೆ ಯಾರ್ಯಾರದ್ದು ಕಡಿಮೆ ಆಗಿದೆಯೋ ಅದನ್ನು ಸೇರಿಸಿ ನಾನು ಹಾಕ್ತಾ ಇದ್ದೆ. ಈಗ ಕರೆಕ್ಟ್ ಆಗಿ ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಯಾವಾಗ ಏನು ಯಾವ ರೀತಿಯಲ್ಲಿ ಯಾವ ಹಣ ಅಂತ ಅನ್ಕೊಂಡು ಗೊತ್ತಾಗ್ತಿಲ್ಲ, ಬಟ್ ಲೆಕ್ಕಾಚಾರ ಇರ್ತಿತ್ತು ಯಾರ್ಯಾರು ಏನು ಅಂತ ಅನ್ಕೊಂಡು. ಇಲ್ಲಾಂದ್ರೆ ಡಿಸ್ಕಸ್ ಮಾಡ್ತಾ ಇದ್ದೆ ಯಾರ್ಯಾರ್ದು ಏನೇನು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ. ಸೊ ಈಗ ಆ ಒಂದು ಪ್ರಾಬ್ಲಮ್ ಇಲ್ಲ. ಈಗ ನಾನು ಡೈರೆಕ್ಟ್ ಆಗಿ ಅಕೌಂಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ನಾನು ಕ್ಯಾಶ್ ಅನ್ನು ತಗೋತಾ ಇಲ್ಲ. ಸೊ ಅದಕ್ಕೋಸ್ಕರ ಅವರಿಗೆ ಯಾವುದೇ ಕನ್ಫ್ಯೂಷನ್ ಆಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಎಷ್ಟು ಪ್ರಾಮಾಣಿಕರಾಗಿರಬೇಕು ಅಂತಂದ್ರೆ ನಮ್ಮ ಕೆಲಸ ಕಾರ್ಯಗಳಲ್ಲಿ, ಯಾವುದೇ ಕೆಲಸ ಆಗಲಿ, ಉದ್ಯೋಗದ ಸ್ಥಳದಲ್ಲಿ ಮಾಡುವಂತ ಕೆಲಸಗಳೇ ಆಗಿರಲಿ, ನಾವು ಒಂದು ಪೈಸೆ ಕೂಡ ನಮ್ಮಿಂದ ಲಾಸ್ ಆಗದ ರೀತಿಯಲ್ಲಿ ನಾವು ನಡೆದುಕೊಳ್ಬೇಕು. ಒಂದು ವೇಳೆ ಅಲ್ಲಿ ಲೆಕ್ಕಾಚಾರ ಮಿಸ್ ಆಯ್ತು ಅಂತಂದ್ರೆ ನಾವು ಕೈಯಲ್ಲಿ ಹಾಕಿ ನಾವು ಅದನ್ನು ಸರಿದೂಗಿಸುವವರು ಆಗಿರ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಯಾರು ಕೂಡ ಒಂದು ಪೈಸೆ ಕಡಿಮೆ ಆಯ್ತು ಅಂತಂದ್ರೆ ಓ ಪಾಪ ಎಲ್ಲೋ ಮಿಸ್ ಆಯ್ತು ಅಂತ ಅನ್ಕೊಳ್ಳೋದಿಲ್ಲ. ಏನ್ ಅನ್ಕೋತಾರೆ ಚಿಂದಿದ್ದಾನೆ ಅಂತ. ಸೊ ಅದಕ್ಕೋಸ್ಕರ ಅದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಈಗ ನೀವು ಈ ತರ ಆಪಾದನೆ ಮಾಡಬಿಟ್ರಲ್ಲ ಅಂತ ಅನ್ಕೊಂಡು ಆಲೋಚನೆ ಮಾಡ್ತಿರೋದು, ಮತ್ತೆ ಏನು ಸರಿ ಅಂತ ಅನ್ಕೋಬೇಕು. ಹಾಗಾದ್ರೆ ಆ ನಷ್ಟವನ್ನ ಭರಿಸೋದಕ್ಕೆ ಯಾರು ಮುಂದಾಗಬೇಕು ಅಲ್ವಾ? ಜವಾಬ್ದಾರಿ ನಮಗ್ ಕೊಟ್ಟಿರೋದು. ಆ ನಷ್ಟವನ್ನ ನಾವೇ ಭರಿಸ್ಬೇಕು. ಮುಂದಿನ ದಿನಮಾನದಲ್ಲಿ ಕೂಡ ಚರ್ಚ್ ವಿಚಾರದಲ್ಲಿ, ಸಭೆ ವಿಚಾರದಲ್ಲಿ ನಿಮಗೆ ಕೆಲವು ಜವಾಬ್ದಾರಿಗಳನ್ನು ಕೊಟ್ಟಾಗ ನಾವು ಕೇಳುವವರು ನಿಲ್ಲುವವರು ನಾವು ಯಾವುದೇ ಕಾರಣಕ್ಕೂ ಆ ನಷ್ಟವನ್ನು ಭರಿಸೋದಕ್ಕೆ ಸಿದ್ಧರಾಗಿರೋದಿಲ್ಲ. ಅದು ದೇವರಾದ್ರೂ ಅಷ್ಟೇ. ನಷ್ಟವನ್ನು ಭರಿಸಬೇಕಾಗಿರೋದು ಯಾರಾಗಿದೆ? ನೀವೇ ನಷ್ಟವನ್ನು ಭರಿಸ್ಬೇಕು. ಇಲ್ಲ ಅಂತಂದ್ರೆ ಪೈ ಟು ಪೈ ಲೆಕ್ಕ ಇರಬೇಕು. ಈ ರೀತಿ ನಾವು ಯಾವಾಗ ನಡೆದುಕೊಳ್ತೇವೋ ಯೋಸೇಫನ ರೀತಿಯಲ್ಲಿ ಕರ್ತನು ನಮ್ಮನ್ನ ಮೇಲೆ ಕೆತ್ತುವಾತನಾಗಿ. ಹಲ್ಲೆಲೂಯಾ. ನಮಗೆ ನಷ್ಟವಾದ ಯಾವ ಹಣವನ್ನು ಕೂಡ ಆತನು ಇಟ್ಟುಕೊಳ್ಳುವವಲ್ಲ, ಆತನು ಬಡ್ಡಿ ಸಮೇತವಾಗಿ ನಮಗೆ ಅದನ್ನು ಕೊಡುವಾತನಾಗಿ. ಹಲ್ಲೆಲೂಯಾ. ನಾವು ಯಾವಾಗ ಚಿಕ್ಕದರಲ್ಲಿ ನಂಬಿಕಸ್ಥರಾಗಿ ನಡೆಸ್ತೇವೋ ಕರ್ತನು ದೊಡ್ಡದನ್ನ ನಮಗೆ ದಯಪಾಲಿಸುವಾತನಾಗಿದೆ. ಹಲ್ಲೆಲೂಯಾ. ಈ ರೀತಿಯಲ್ಲಿ ಪ್ರಾಮಾಣಿಕನಾಗಿ ಎಲ್ಲಿ ನಡೆದುಕೊಂಡ ಯೋಸೇಫನು 44. ಈ ಪ್ರಾಮಾಣಿಕತೆ, ಈ ನೀತಿವಂತಿಕೆ, ಈ ನಿಯತ್ತು ಆತನಿಗೆ ಎಲ್ಲಿಂದ ಬಂತು? ದೇವರಿಂದ ಬಂತು. ಹಲ್ಲೆಲೂಯಾ. ಯಾಕಂದ್ರೆ 44 ಒಂದು ತಿಳ್ಕೊಂಡಿದ್ದ, ಇವನು ನಿಯತ್ತಾಗಿರುವುದಕ್ಕೆ, ಇವನು ಪ್ರಾಮಾಣಿಕನಾಗಿರುವುದಕ್ಕೆ, ನೀತಿವಂತನಾಗಿರುವುದಕ್ಕೆ ಕಾರಣ ಎಂಬುದು ಯೆಹೋವನು ಇವನ ಸಂಗಡ ಇದ್ದನು. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು A=B=C ಮಾಡಬೇಕು ಅಂತಂದ್ರೆ ನಮ್ಮ ಜೀವಿತದಲ್ಲಿ ದೇವರಿದ್ರೆ ಮಾತ್ರನೇ ನಾವು ನೀತಿವಂತರು ಅನ್ಕೊಂಡು ಹೇಳೋದಕ್ಕೆ ಸಾಧ್ಯ. ಒಂದು ವೇಳೆ ನೀತಿವಂತಿಕೆ ನಮ್ಮಲ್ಲಿಲ್ಲ ಅಂತಂದ್ರೆ ಒಂದನ್ನ ತಿಳಿದುಕೊಳ್ಬೇಕು. ಏನಂತ ತಿಳ್ಕೊಳ್ಳೋದು? ನಮ್ಮಲ್ಲಿ ದೇವರು ಇಲ್ಲ, ಕರ್ತನ ಇಲ್ಲ. ನೋಡ್ರಿ, ಪೊಲೀಸ್ ಅನ್ನೋ ಒಂದು ಸ್ಥಳ, ಒಂದು ಯೂನಿಫಾರ್ಮ್ ಹಾಕಿದ್ರೆ ಎಲ್ಲರೂ ಪೊಲೀಸ್ ಹಾಕದ್ ಕೂಡಲೇ ಫ್ಯಾನ್ಸಿ ಡ್ರೆಸ್ ಅಲ್ಲೂ ಕೂಡ ಪೊಲೀಸ್ ಯೂನಿಫಾರ್ಮ್ ಹಾಕ್ತಾರೆ. ಅವನು ಡೈರೆಕ್ಟ್ ಆಗಿ SP ಆಫೀಸಲ್ಲಿ ಹೋಗಿ ಆ ಸೀಟಲ್ಲಿ ಕೂರಕ್ಕಾಗಲ್ಲ ಅಲ್ವಾ? ಅದೇ ರೀತಿಯಲ್ಲಿ ಪೊಲೀಸ್ ಅಧಿಕಾರಿಯಾಗಿ SP ಆಫೀಸಲ್ಲಿ ಕೂತಿರುವಂತಹ ಪೊಲೀಸರು ಇದ್ದಾರೆ. ಅವ್ರಿಗೊಂದು ಅಧಿಕಾರ ಇದೆ. ಫ್ಯಾನ್ಸಿ ಡ್ರೆಸ್ ಆಗಿರುವಂತ ಪೊಲೀಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅಧಿಕಾರದಲ್ಲಿರುವಂತ ಯೂನಿಫಾರ್ಮ್ ಹಾಕಿರುವಂತ ನಾನು ಪೊಲೀಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಆ ರೀತಿಯಲ್ಲಿ ನಾವು ಇರಬೇಕಾಗಿದೆ. ಅಲ್ಲಿ ಯಾವ್ದಾದ್ರು ಯೂನಿಫಾರ್ಮ್ ಅನ್ನ, ಯಾವ್ದಾದ್ರು ಕೆಲಸಗಳನ್ನ ನಾವು ಮಾಡಿದ್ರೆ ಅದಕ್ಕೆ ತಕ್ಕ ಹಾಗೆ ನಾವು ಕೆಲಸವನ್ನ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಆವಾಗ ಮಾತ್ರವೇ ನಮಗೆ ನಮಗೇನಂತಂದ್ರೆ ಜವಾಬ್ದಾರಿಗಳು ಬೇಕು. ಆ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸಿ ನಮಗೆ ಗೊತ್ತಿಲ್ಲ ಅಂತಂದ್ರೆ ನಾವು ಇಕ್ಕಟ್ಟಿಗೆ ಸಿಗುತ್ತೇವೆ. ಆನ್ಸರಬಲ್ ಆಗಿರ್ಬೇಕು. ಎಂತ ವಿಚಾರಕ್ಕೂ ಆನ್ಸರಬಲ್ ಆಗಿರ್ಬೇಕು. ಒಂದು ಪೈಸೆಗೂ ಆನ್ಸರಬಲ್ ಆಗಿರ್ಬೇಕು. ನಾವು ಆನ್ಸರಬಲ್ ಅಂದ್ರೆ ಉತ್ತರ ಕೊಡೋದಕ್ಕೆ ನಾವು ಸಿದ್ಧರಾಗಿರ್ಬೇಕು. ಹಿಂಗೆ ಆಯ್ತು.
ಹಂಗಿದ್ದಾಗ ಮಾತ್ರನೇ ನಾವು ನೋಡ್ರಿ, ಯಾಕೆ ಕೆಲವು ಕಡೆ ಎಲ್ಲ ಲೋಕಾಯುಕ್ತ ಅಟ್ಯಾಕ್ ಆಗುತ್ತೆ, ಅವ್ರ ಹತ್ರ ಆನ್ಸರ್ ಇಲ್ಲ, ಉತ್ತರ ಇಲ್ಲ. ಈ ₹1 ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಈ 1 ಕೋಟಿ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಅದಕ್ಕೋಸ್ಕರವಾಗಿ ಏನಾಗುತ್ತೆ, ಅಟ್ಯಾಕ್ ಆಗುತ್ತೆ. ಅದಕ್ಕೋಸ್ಕರವಾಗಿ ಇಲ್ಲಿ ದೇವರು ಅಟ್ಯಾಕ್ ಮಾಡೋದಕ್ಕೆ ಅಲ್ಲ, ಆದ್ರೆ ದೇವರು ಪ್ರಾಮಾಣಿಕತೆಯನ್ನ ಬಯಸ್ತಾನೆ. ಅದಕ್ಕೋಸ್ಕರವಾಗಿ ನೋಡ್ರಿ, ಮನೆಯ ಎಲ್ಲ ವ್ಯವಹಾರಗಳು 44ರ ಮನೆ ಎಲ್ಲ ಯಾರಿಗೆ ಕೈಯಲ್ಲಿ ಒಪ್ಪಿಸಲ್ಪಟ್ಟು? ಯೋಸೇಫನ ಕೈಗೆ ಒಪ್ಪಿಸಲ್ಪಟ್ಟಿದ್ದು. ಹಲ್ಲೆಲೂಯಾ. ಕರ್ತನ ಬರೆದ 2ನೇ ಆಫೀಸ್ಗೆ ಹೋಗೋಣ. ಆದಿಕಾಂಡ 40ನೇ ಅಧ್ಯಾಯ 6ನೇ ವಚನಕ್ಕೆ ಹೋಗೋಣ. ಈ ಕಾರಾಗೃಹದಲ್ಲಿ ಏನಪ್ಪ ಇವನು ಹಣದ ವ್ಯವಹಾರ ಮಾಡ್ದ? ಕಾರಾಗೃಹದಲ್ಲಿ ಏನು ವ್ಯಾಪಾರ ಮಾಡ್ದ? ಕಾರಾಗೃಹದಲ್ಲಿ ಏನ್ ಕಾಳು ಬಂತು, ಯಾವ ಕಾಳುಗಳನ್ನು ಕಳಿಸ್ದ, ಯಾವ ಅಕ್ಕಿ ಬಂತು, ಯಾವ ಅಕ್ಕಿಗಳನ್ನು ಕಳಿಸ್ದ, ಏನ್ ವ್ಯವಹಾರಗಳು ನಡೆದು ಅನ್ನೋದನ್ನ ಗಮನಿಸೋದಾದ್ರೆ ಅಲ್ಲಿ ಕೂಡ ಅವನಿಗೆ ನಿಭಾಯಿಸೋದಕ್ಕೆ ಕೊಟ್ಟಿದ್ರು. ಕಾರಾಗೃಹದ ಎಲ್ಲ ಮೇಲ್ವಿಚಾರಣೆಯನ್ನು ಅದನ್ನು ನೋಡ್ತಾ ಇದ್ದ. ನಾನೇ ಕಾರಾಗೃಹದ ವಿಚಾರವಾಗಿ ನಾನು ಲಾಸ್ಟ್ ಟೈಮ್ ಮತ್ತೆ ಅದಕ್ಕೆ ತಿರುಗಿ ಹೋಗೋದಿಲ್ಲ. ಏನೇನ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಯಜಮಾನನದ್ದು ನಮ್ಗೆ, ಆ ಯಜಮಾನನ ಎಲ್ಲಾ ರೆಸ್ಪಾನ್ಸಿಬಿಲಿಟಿನ ಅದನ್ನ ಅರ್ಥ ಮಾಡಿ. ಆದ್ರೆ ಕೆಲವು ವಾಕ್ಯಗಳ ಮುಖಾಂತರವಾಗಿ ಕಾರಾಗೃಹದ ಕೈದಿಗಳ ಬಗ್ಗೆ ಅವನಿಗೆ ಒಂದು ಅಂತಃಕರಣವಿತ್ತು, ಅವನ ಪ್ರೀತಿ ಮಾಡ್ತಾ ಇದ್ದ ಅನ್ನೋದಕ್ಕೆ ವಾಕ್ಯ ಇದೆ ನೋಡ್ರಿ. ಬೆಳಿಗ್ಗೆ ಯೋಸೇಫ 6ನೇ ವಚನದಲ್ಲಿ, ಬೆಳಿಗ್ಗೆ ಯೋಸೇಫನು ಅವರ ಬಳಿಗೆ ಬಂದಾಗ ಅವರು ಚಿಂತೆ ಉಳ್ಳವರಾಗಿ ಕಾಣಿಸಿದರು. ಏನ್ ಕಾಣಿಸಿದಂತೆ? ಚಿಂತೆ ಉಳ್ಳವರಾಗಿ ಕಾಣಿಸಿದ್ರು. ಇವನೇನು ಯಜಮಾನ, ಇವನಿಗೆ ಬಂದಿರೋರು ಯಾರು? ನೆಂಟರಲ್ಲ, ಕೈದಿಗಳು. ಕೈದಿಗಳು ಅವರು ಜೈಲಲ್ಲಿ ಅವರ ಸ್ಥಳಗಳಲ್ಲಿದ್ದಾರೆ, ಕ್ರೈಮ್ ಅನ್ನ ಮಾಡ್ಕೊಂಡು ಕೂತಿದ್ದಾರೆ. ಅವರ ವಿಚಾರವಾಗಿ ಈ ಒಂದು ಯಜಮಾನ ಏನ್ ಗಮನಿಸ್ತಾ ಇದ್ದಾನಂತೆ? ಚಿಂತೆ ಉಳ್ಳವರಾಗಿದ್ದಾರೆ. ಇನ್ನು ಕೈದಿಗಳು ಚಿಂತೆ ಉಳ್ಳದಾದ್ರೆ ಸಂತೋಷ ಪಾರ್ಟಿ ಮಾಡ್ತಾ ಇರ್ತಾರ. ಆದ್ರೂ ಕೂಡ ಅವರನ್ನ ಯಾವ ರೀತಿ ನೋಡ್ಕೊಳ್ತಾ ಇದ್ದ ಯೋಸೇಫನ್? ಚಿಂತೆ ಉಳ್ಳವರಾಗಿದ್ದಲ್ಲಿ ಗಮನಿಸಿದಂತೆ. ಇವತ್ತಿನ ದಿವಸ ನಮ್ಮ ಮನೆಯಲ್ಲಿರುವವರನ್ನು ಕೂಡ ನಾವು ಗಮನಿಸಬೇಕಾಗಿದೆ. ನಮ್ಮ ಸಭೆಯಲ್ಲಿರುವವರನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಯಾರು ಚಿಂತೆಯಿಂದ ಇದ್ದಾರೆ, ಕಷ್ಟದಿಂದ ಇದ್ದಾರೆ, ನೋವಿಂದ ಇದ್ದಾರೆ, ಬಾಧೆಯಿಂದ. ನೋಡ್ರಿ, ಕೆಲವರು ಹೇಳ್ತಾರೆ ಸಂತೋಷದ ಮನೆಗಿಂತ ಯಾವ ಮನೆ ಲೇಸಂತೆ? ಸಾವಿನ ಮನೆ ಲೇಸಂತೆ. ನೋಡ್ರಿ, ಸಂತೋಷದಲ್ಲಿರುತ್ತೆ ಪಾರ್ಟಿ ಮಾಡೋದಕ್ಕೋಸ್ಕರ ಇನ್ವಿಟೇಷನ್ ಇಲ್ಲದೇನೂ ಬರ್ತೇವೆ. ಕೆಲವು ಸರಿ ನಾವೇನೆ ಮದುವೆಗೆ ನಾವು ಇನ್ವಿಟೇಷನ್ ಇಲ್ಲದೆ ಹೋಗಿರೋದಿದೆ. ಅವ್ರ ಸಂತೋಷದಲ್ಲಿ ನಾವು ಭಾಗಿಯಾಗೋದು ತಿನ್ಕೊಂಡು ಬರೋದು. ಆದ್ರೆ ಸಾವಿನ ಮನೆಗೆ ನೋಡ್ರಿ, ಸಾವಿನ ಮನೆಗೆ ಯಾರು ಹೋಗೋದಕ್ಕೆ ಬಯಸೋದಿಲ್ಲ. ಯಾಕಂದ್ರೆ ಅಲ್ಲಿ ದುಃಖ, ಅಲ್ಲಿ ನೋವು, ವೇದನೆ. ಬಟ್ ಕೆಲವರಿಗೆ ಸಾವು ಅಂತ ಅನ್ಕೊಂಡು ಕೇಳಿದ್ರೆ ಸಾಕು, ಎಲ್ಲಿ ಸತ್ತಿದ್ದಾರೆ ಅಲ್ಲಿ ಹೋಗ್ತಾರೆ. ಅದು ಸರಿಯಲ್ಲ. ಯಾವ್ದಾದ್ರು ದುರಾತ್ಮಗಳು ಎತ್ಕೊಂಡು ಬರ್ತಾರೆ. ಅಂತೆ ಸಂಬಂಧ ಇದ್ರೆ ಹೋಗ್ಬೇಕು. ಅಲ್ಲಿ ಸಂತೋಷ ಅವರು ಸಮಾಧಾನ ಮಾಡೋರು ಸುಮಾರು ಜನ ಇದ್ದಾರೆ. ಹಂಗಂತ ಹೇಳ್ಕೊಂಡು ದುರಾತ್ಮಗಳನ್ನು ಹೊತ್ಕೊಂಡು ಬರೋದಲ್ಲ. ಆದ್ರೆ ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಜನರಲ್ ಆಗಿ ಹೇಳೋದಾದ್ರೆ ಸಂತೋಷದ ಕಡೆ ತುಂಬಾ ಜನ ಹೋಗ್ತಾರೆ. ನೋಡ್ರಿ, ಸತ್ತ ಮೇಲೆ ನಾವು ಸಂತೈಸೋದಕ್ಕಿಂತ ಅವರ ಫ್ಯಾಮಿಲಿಯವರನ್ನ, ಆ ವ್ಯಕ್ತಿ ಕಷ್ಟದಲ್ಲಿ ಇರ್ತಾರಲ್ಲ, ಆವಾಗ ಹೋಗೋದು ಮೇನ್. ಆವಾಗ ಬೆನ್ನು ತಟ್ಟಿ ಅವರನ್ನ ಧೈರ್ಯಪಡಿಸೋದು ಮೇನ್, ಅವರನ್ನ ಎಬ್ಬಿಸಿ ನಿಲ್ಲಿಸೋದು ಮೇನ್, ಅವರನ್ನ ಬಲಪಡಿಸೋದು ಮೇನ್, ಅವರನ್ನ ಎಬ್ಬಿಸಿ ನಡೆಸೋದು ಮೇನ್. ಅದು ಪ್ರಾಮುಖ್ಯ. ಇಲ್ಲಿ ಯೋಸೇಫನ್ ಅದನ್ನೇ ಮಾಡ್ತಾ ಇದ್ದಾರೆ. ಏನೇ ಎತ್ತಾಗಿದೆ, ಇವರು ಚಿಂತೆ ಉಳ್ಳವರಾಗಿ. ಯಾರು ಚಿಂತೆ ಉಳ್ಳವರಾಗಿದ್ದಾರೆ? ಕೈದಿಗಳು ಚಿಂತೆ ಉಳ್ಳವರಾಗಿದ್ದಾರೆ. ಯಜಮಾನನಿಗೆ ನೋವಾಗ್ತಾ ಇದೆ. ಈ ರೀತಿಯಲ್ಲಿ ಪೋಷಣೆ ಮಾಡುವವನು ಯಾರಾಗಿದ್ದ? ಯೋಸೇಫನಾಗಿದೆ. ಅದಕ್ಕೋಸ್ಕರವಾಗಿ ನೋಡ್ರಿ, ಕಾರಾಗೃಹದಲ್ಲಿ ಯಾಕೆ ಅವನಿಗೆ ಜವಾಬ್ದಾರಿ ಒಪ್ಪಿಸಲ್ಪಡ್ತು? ಚಿಂತೆ ಉಳ್ಳವರು, ಕಷ್ಟದಲ್ಲಿರುವವರು, ದುಃಖ ಉಳ್ಳವರು. ನೋಡ್ರಿ, ಈ ಒಂದು ದಾವೀದನ ಬಳಿ ಯುದ್ಧವೀರರು ದೊಡ್ಡ ದೊಡ್ಡದು ಬಂದ್ರು, ಆದ್ರೆ ಆತನ ಅವರನ್ನ ಸ್ವೀಕರಿಸಲಿಲ್ಲ. ಯಾರು ಬಂದ್ರು ಅಂತಂದ್ರೆ ಕುಂಟರು, ಕುರುಡರು, ಅಂತ ಜನರು ಆತನ ಬಳಿಗೆ ಬಂದಾಗ ಆತನು ಅವರನ್ನ ಬರಗೊಳಿಸಿದಂತೆ, ಅವರ ಜೊತೆ ಸೇರ್ಕೊಂಡಂತೆ. ಇವತ್ತಿನ ದಿವಸ ನಾವು ಕೂಡ ಎಲ್ಲ ಸಮಯದಲ್ಲಿ ವ್ಯಾವಹಾರಿಕವಾಗಿ ನಡೆಯದೆ ಕಷ್ಟದಲ್ಲಿರುವವರನ್ನ ಸ್ಪಂದಿಸುವವರು ನಾವಾಗಿರ್ಬೇಕು. ಹಲ್ಲೆಲೂಯಾ. ಆದ್ರೆ ಕಷ್ಟದಲ್ಲಿರುವವರು ಈ ದಿವಸ ನಮಗೆ ಬೀದಿಯಲ್ಲಿರುವಂತ ಭಿಕ್ಷುಕನಲ್ಲಿ ನಾವು ಅವನ ನಾಟಕ ಮಾಡ್ತಿದ್ದಾನ? ಆ ಭಿಕ್ಷುಕನು ಸರಿಯಾದ ರೀತಿಯಲ್ಲಿ ನಿಜವಾಗ್ಲೂ ಅದನ್ನ ಕಾಲು ಊನ ಆಗಿ ಭಿಕ್ಷೆ ಬಿಡ್ತಾ ಇದ್ದಾನ ಅನ್ನೋದನ್ನ ನಾವು ಕಂಡುಹಿಡಿಬೇಕಂತ ಸ್ಥಿತಿ ಇವಾಗ ಇದೆ. ಮೊದಲು ಇರ್ಲಿಲ್ಲ, ಈಗ ಇದೆ. ಅದು ಬಿಸ್ನೆಸ್ ಆಗಿದೆ. ಸೊ ಅದಕ್ಕೋಸ್ಕರ ಅದನ್ನು ಜ್ಞಾನವಾಗಿ ಇಟ್ಕೊಳ್ಳಿ. ಎಲ್ಲ ಯಾರೋ ಒಬ್ಬ ಕುಂಟಾದ ಅನ್ಕೊಂಡು ಮನೆ ಹತ್ರ ತಂದು ಊಟ ಹಾಕಿದ್ರೆ ಅವನು ಅಲ್ಲೇ ಸೆಟ್ಲ್ ಆಗ್ತಾನೆ, ಟೈಟ್ ಆಗ್ತಾನೆ.
ಆದರೆ ನಿಜವಾಗಲೂ ಕಷ್ಟದಲ್ಲಿರುವವರಿಗೆ ನಾವು ಸ್ಪಂದಿಸಬೇಕಪ್ರಿಯರೇ. ಹಲ್ಲೆಲೂಯಾ. ಸ್ಪಂದಿಸೋದಾದ್ರೆ ನಾವು ಯಾವಾಗ ಬಟ್ಟೆ ಇಲ್ಲದವರನ್ನ, ನಾವು ಯಾವಾಗ ನೀರು ಕುಡಿಯದೇ ಇರೋರನ್ನ ಸ್ಪಂದಿಸ್ತೇವೋ, ಕರ್ತನೆ ಹೇಳ್ತದೆ, ನಾನು ನೀರು ಕುಡಿಯದೇ ಇದ್ದೇನೋ, ನನ್ನ ಬಟ್ಟೆ ಇಲ್ಲದೆ ಇದ್ದೇನೋ, ನೀವು ನನ್ನನ್ನ ಬರಗೊಡಿಸಲಿಲ್ಲ. ಒಂದು ಕಡೆ ಹೇಳಿದ್ರೆ ಇನ್ನೊಂದು ಕಡೆ ನಾನು ಬಟ್ಟೆ ಇಲ್ಲದೆ ಇದ್ದೇನೋ, ನೀರು ಕುಡಿಯದೇ ಇದ್ದೇನೋ, ನಾನು ಊಟ ಇಲ್ಲದೆ ಇದ್ದೇನೋ, ನನ್ನನ್ನು ನೀವು ಸ್ವೀಕರಿಸಿದಿರಿ ಅನ್ನೋದನ್ನ ಕರ್ತನ ಹೇಳ್ತಾರೆ. ಹಲ್ಲೆಲೂಯಾ. ಇವತ್ತಿನ ಅದಕ್ಕೆ ಬರತಕ್ಕ ಆಶೀರ್ವಾದವನ್ನು ನಮ್ಮ ಮೇಲೆಯೋ ನಮ್ಮ ಕುಟುಂಬದ ಮೇಲೆಯೋ ಕರ್ತನು ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಅನೇಕ ಬಾರಿ ನಾನು ದಾರಿಯಲ್ಲಿರುವ ತಾಯಂದ್ರಿಗಾಗ್ಲಿ, ಭಿಕ್ಷುಕರಾಗಿರುವಂತಹ ತಾಯಂದ್ರಿಗಾಗ್ಲಿ, ತಂದೆಯಂದ್ರಿಗಾಗ್ಲಿ ನಾನು ಎತ್ತಿ ಕೊಟ್ಟಿದ್ದೇನೆ. ಯಾಕೆ ಗೊತ್ತಾ? ಒಂದೇನಂತಂದ್ರೆ, ನನ್ನ ತಾಯಿಯ ಬಳಿ ನಾನಿಲ್ಲ. ನನ್ನ ತಾಯಿ ಕಷ್ಟ ಎಂದು, ಕೊರತೆ ಎಂದು ಕೂಗುವಾಗ ಈ ತಾಯಿಗೆ ನಾನು ಕೊಟ್ಟಾಗ ಅಲ್ಲಿ ನನ್ನ ದೇವರು ಯಾರ ಮುಖಾಂತರ ಅದು ಕೊರತೆಗಳನ್ನ ನೀಗಿಸ್ತಾರೆ. ಹಲ್ಲೆಲೂಯಾ. ಅದು ನನ್ನ ನಂಬಿಕೆಯಿಂದ ನಾನು ಮಾಡುವಂತ ಕಾರ್ಯ. ಅದಕ್ಕೋಸ್ಕರ ಧರ್ಮ ಕಾರ್ಯವನ್ನ ನೀವು ಮಾಡಬಹುದು, ಮಾಡದೇನೆ ಇರ್ಬೋದು ಅಂತ ಅನ್ಕೊಂಡಿರೋದಲ್ಲ. ಏನ್ ಕಲ್ತೀವಿ ನಾವು ಫ್ರೈಡೇ ಅಲ್ಲಿ? ಧರ್ಮ ಕಾರ್ಯವನ್ನ ನಾವು ಮಾಡಲೇಬೇಕಾದ ಪ್ರಮಾಣ ನಮ್ಮ ಮೇಲಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅವನು ನೋಡಿ, ಯಾರು ಯೋಸೇಫನ್ನು ನೋಡಿ, ನಿಮ್ಮ ಮುಖವು ಈ ಹೊತ್ತು ಯಾಕೆ ಕಳೆಗೊಂಡಿತ್ತು ಎಂದು ತನ್ನ ದಣಿಯ ಮನೆಯೊಳಗೆ ತನ್ನೊಂದಿಗೆ ಕಾವಲಲ್ಲಿದ್ದ ಫರೋವನ ಉದ್ಯೋಗಸ್ಥರನ್ನು ಕೇಳಿದನು. ಏನಂತೆ? ಅವರ ಮುಖ ಯಾಕೆ ಕಳೆಗೊಂಡಿದ್ದು ಅಂತ ಅನ್ಕೊಂಡು, ಕೈದಿಗಳ ಮುಖವನ್ನ ಯಾಕೆ ಕಳೆಗೊಂಡಿದ್ದು ಅಂತ ಅನ್ಕೊಂಡು ಯಾರು ಕೇಳ್ತಾ ಇದ್ದಾನೆ? ಯೋಸೇಫನ ಕೇಳ್ತಾ ಇದ್ದಾನೆ. ಇವತ್ತಿನ ದಿವಸ ಕಳೆಗೊಂಡಿದ್ದ ಮುಖಗಳನ್ನ ನಾವು ಅವರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಹಲ್ಲೆಲೂಯಾ. ನಮಗೆ ನಿಜವಾಗಲೂ ದೇವರ ಕಾರ್ಯಗಳನ್ನ ಮಾಡೋದಕ್ಕೆ ಆಸೆ ಆಕಾಂಕ್ಷೆ ಇದೆ ಅನ್ನೋದಾದ್ರೆ, ಕಷ್ಟಗಳಲ್ಲಿ ಮಧ್ಯದಲ್ಲಿ ಜೀವಿಸುವಂತವರ ಒಂದು ಕಷ್ಟಗಳಿಗೆ ಹೆಗಲು ಕೊಡುವುದಕ್ಕೂ, ಅವರಿಗೋಸ್ಕರ ಏನು ಕೊಡುವುದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ, ಏನು ಕೊಡುವುದಕ್ಕೆ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ, ಪ್ರಾರ್ಥನೆ ಮಾಡೋದಕ್ಕೆ ಯಾವ ಅಡ್ಡಿ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ನೋಡ್ರಿ, ದಾನಿಯೇಲನು ಅದನ್ನ ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದ? ತನ್ನ ಊಟಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇಲ್ಲ, ತನ್ನ ಒಂದು ಆಗು ಹೋಗುಗಳಿಗೋಸ್ಕರ ಪ್ರಾರ್ಥನೆ, ತನ್ನ ಕೊರತೆಗಳಿಗೋಸ್ಕರ ಪ್ರಾರ್ಥನೆ, ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದ? ಸೆರೆಯಲ್ಲಿ ಇದ್ದಂತ ಇಸ್ರೇಲರಿಗೋಸ್ಕರ ಅದನ್ನ ಪ್ರಾರ್ಥನೆ ಮಾಡ್ತಾ ಇದ್ದ. ಅವರಿಗೋಸ್ಕರ ದೈವೋಕ್ತಿಯನ್ನು ಹೊಂದುವುದಕ್ಕೋಸ್ಕರವಾಗಿ ಅದನ್ನು ಉಪವಾಸವನ್ನ ಮಾಡ್ತಾ ಇದ್ದ. ಹಲ್ಲೆಲೂಯಾ. ಈ ಕಡೆಯ ದಿನಮಾನಗಳಲ್ಲಿ ಪ್ರಿಯರೇ ಅಂತ ಜನರನ್ನ ಕರ್ತನ ಹುಡುಕುತ್ತಾ ಇದ್ದಾನೆ. ಹಲ್ಲೆಲೂಯಾ. ಹೌದು, ನಮಗೆ ಕುಟುಂಬ ಇದೆ, ಯಾವುದು ನಮಗೆ ಮಕ್ಕಳಿದೆ, ಯಾವುದು ನಮಗೆ ಗಂಡನ ಮನೆಯಲ್ಲಿ ಸಮಸ್ಯೆ ಇದೆ. ಆ ಸಮಸ್ಯೆಗಳನ್ನ ನಾವು ಪ್ರಾರ್ಥನೆ ಮಾಡಲೇಬೇಕು. ಅದರ ಜೊತೆ ನಮ್ಮ ಮೇಲಿರುವ ಜವಾಬ್ದಾರಿ ನಾವು ಮರೆತಿದ್ದೇವೆ. ನಾವು ಈ ಪಟ್ಟಣಕ್ಕೋಸ್ಕರನು, ನಮ್ಮ ಒಂದು ಏರಿಯಾಕ್ಕೋಸ್ಕರವು, ನಮ್ಮ ಕಷ್ಟದಲ್ಲಿರುವಂತಹ ಜನರಿಗೋಸ್ಕರವು, ನಮ್ಮ ಸಭೆಯಲ್ಲಿ ಕಷ್ಟದಲ್ಲಿರುವಂತಹ ದೇವ ಪೀಡಿತರಾಗಿರ್ಬೋದು, ಕೊರತೆಯಲ್ಲಿರ್ಬೋದು, ಕಷ್ಟದಲ್ಲಿರ್ಬೋದು, ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಂತ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ವೇಳೆ ಬೇರೆ ನನಗೆ ಆ ಕೊರತೆ ಇದೆ, ಅವ್ರ ಕೊರತೆಗೆ ನಾನೇನು ಪ್ರಾರ್ಥನೆ ಮಾಡ್ಲಿ ಅನ್ನೋದನ್ನ ನಿಮ್ಮ ಮನಸ್ಸಿನಲ್ಲಿ ಇದ್ರೂ ಕೂಡ ಒಂದನ್ನ ತಿಳಿದುಕೊಂಡ್ರಿ, ನೀವು ಅವರ ಕೊರತೆಗೆ ಪ್ರಾರ್ಥನೆ ಮಾಡುವಾಗ ನಿಮ್ಮ ಕೊರತೆಯನ್ನು ದೇವರು ತೀರಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಆತನು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಮೊರೆ ಇಡುವವರಾಗಿರ್ಬೇಕು. ಹಲ್ಲೆಲೂಯಾ. ಯಾವಾಗ ನಾವು ಮೊರೆ ಇಡ್ತೇವೋ ಕರ್ತನು ನಮಗೋಸ್ಕರ ಆತನ ಇಳಿದು ಬರುವ ಆತನಾಗಿದ್ದಾನೆ. ಮುಂದೆ ನಾವು ನೋಡ್ತಾ ಇದ್ದೇವೆ, ಅವನಿಗೆ ನಮಗೆ ಸ್ವಪ್ನವಿತ್ತು, ಅದರ ಅರ್ಥವನ್ನು ಹೇಳುವವರು ಯಾರೂ ಇಲ್ಲ ಎಂದು ಹೇಳಲು ಯೋಸೇಫನು ಅವರಿಗೆ, ಸ್ವಪ್ನಗಳ ಅರ್ಥವು ದೇವರಿಂದ ದೊರಕಬಹುದಲ್ಲದೆ ದಯಮಾಡಿ ನಿಮ್ಮ ಸ್ವಪ್ನವನ್ನು ನನಗೆ ತಿಳಿಸಿರಿ ಎಂದು ಹೇಳಿದನು. ಅವರ ಜೊತೆ ಮಾತನಾಡಿ ಅವರ ವೇದನೆಯನ್ನು ತಿಳ್ಕೊಂಡು ಅವರ ಕಷ್ಟವನ್ನು ತೀರಿಸಿದಾಗ ಯಾರು ಮುಂದಾಗ್ತಾನೆ? ಯೋಸೇಫನು ಮುಂದಾಗ್ತಾನೆ. ಅದಕ್ಕೋಸ್ಕರವಾಗಿ ಏನ್ ಮಾಡ್ತಾರೆ, ಈ ಯಜಮಾನ ಏನ್ ಮಾಡ್ತಾನೆ? ನೀನು ಪರ್ಫೆಕ್ಟ್ ಆಗಿರುವಂತ ವ್ಯಕ್ತಿ, ನೀನು ನಾನು ಯಜಮಾನ ಕೆಲಸ ಮಾಡಿದ್ದೀನಲ್ಲ, ನನಗಿಂತ ಯೋಗ್ಯನಾಗಿ ನೀನು ಕೆಲಸ ಮಾಡ್ತೀಯ, ಯೋಗ್ಯನಾಗಿ ನಿನ್ನ ಜೊತೆ ಕೈದಿಗಳಿದ್ದಾರೆ, ನೀನ್ ನನಗಿಂತ ಯೋಗ್ಯನಾಗಿ ನಿನ್ನ ಕೈದಿಗಳನ್ನ ಕುಶಲೋಪರಿಯನ್ನ ನೋಡುವವನಾಗಿದ್ದೀನಿ. ನನ್ನ ಜೈಲಲ್ಲಿ ಯಾವುದೇ ಯುದ್ಧ ಕಾದಾಟಗಳಿಲ್ಲ, ಜಗಳಗಳಿಲ್ಲ, ಎಲ್ಲ ಸಮಾಧಾನವಿದ್ದಾರೆ ಅನ್ನೋದನ್ನ ಇಲ್ಲಿ ನಾವು ಈ ವಾಕ್ಯಗಳಿಂದ ಗಮನಿಸುವುದು. 14ನೇ ವಚನಕ್ಕೆ ಬರೋಣ, 14ನೇ ವಚನಕ್ಕೆ ಬರೋಣ. ಆದ್ರೆ ನೀನು ಸುಖದಿಂದಿರುವಾಗ, ಯಾರಿಗೆ ಹೇಳ್ತಾ ಇದ್ದಾರೆ? ಈ ಪಾನದಾಯಕನಿಗೂ ಮತ್ತು ಭಕ್ಷ್ಯಾಗಾರನಿಗೂ ಇಬ್ರಿಗೂ ಹೇಳ್ತಾ ಇದ್ದಾನೆ ಈ ಯೋಸೇಫನು. ಆದ್ರೆ ನೀನು ಸುಖದಿಂದಿರುವಾಗ ನನ್ನ ಜ್ಞಾಪಕ ಮಾಡಿಕೊಂಡು ನನಗೆ ಉಪಕಾರ ಮಾಡಿ ಫರೋನಿಗೆ ನನ್ನ ಸಂಗತಿಯನ್ನು ತಿಳಿಸಿ ನನ್ನನ್ನು ಈ ಸೆರೆಯಿಂದ ಬಿಡಿಸ್ಬೇಕು ಅಂತ ಅನ್ಕೊಂಡೆ ಅಂತ ಕೇಳ್ತಾನೆ. ನಾನು ಇಬ್ರಿಯ ದೇಶಸ್ಥರು, ಕೆಲವರು ನನ್ನನ್ನು ಕದ್ದು ಈ ದೇಶಕ್ಕೆ ತಂದರು, ಇಲ್ಲಿಯೂ ನಾನೇನು ತಪ್ಪಿಲ್ಲದವನಾಗಿ ಸೆರೆಯಲ್ಲಿ ಬಿದ್ದೆನು ಅಂದನು. ತನ್ನ ಪರಿಸ್ಥಿತಿಯನ್ನು ಕೂಡ ಹೇಳ್ತಾನೆ. ತನ್ನ ಪರಿಸ್ಥಿತಿ ಹೇಳಿದ್ರು ಕೂಡ ಆತನಿಗೆ ಸಹಾಯ ಸಿಗ್ತಾ
ಆ ಸಮಯದಲ್ಲಿ ಆತನಿಗೆ ಸಹಾಯ ಸಿಗ್ಲಿಲ್ಲ, ಯಾವುದೇ ರೆಕಮೆಂಡೇಶನ್ ಸಿಗ್ಲಿಲ್ಲ. ರೆಕಮೆಂಡೇಶನ್ ಸಿಗದೆ ಹೋದ್ರು ಕೂಡ ಅದನ್ನು ತಾಳ್ಮೆಯಾಗಿ ಕರ್ತನ ಸನ್ನಿಧಿಯಲ್ಲಿ ಕಾದಲುಬೇಡ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಯಾವುದೋ ಒಂದು ರೆಕಮೆಂಡೇಶನ್ ಯಾರತ್ರನ್ನು ಮಾಡಿರ್ತೀವಿ, ನನ್ಗೆ ಈ ರೀತಿಯೆಲ್ಲ ಸಹಾಯ ಮಾಡ್ರಿ ಅಂತ ಕೇಳ್ತಿರ್ತೀವಿ, ಈ ರೀತಿಯಲ್ಲಿ ನನಗೆ ಬೆಂಬಲವಾಗಿ ನಿಲ್ರಿ ಅಂತ ಕೇಳ್ತಾ ಇದ್ದೀವಿ. ಬೆಂಬಲ ನಿಲ್ಲದೆ ಹೋದ್ರೆ ಇಲ್ಲದೆ ಹೋದ್ರೆ ಕೂಡ ನನ್ನ ದೇವರು ಕೊಡಲು ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ಯೋಸೇಫರು ಯಾರ ಮೇಲೆ ಡಿಪೆಂಡ್ ಆದ ಗೊತ್ತೇ? ಅದನ್ನ ದೇವರ ಮೇಲೆ, ಯೇಸುವಿನ ಮೇಲೆ ಡಿಪೆಂಡ್ ಆದ. ಹಲ್ಲೆಲೂಯಾ. ಇವತ್ತಿನ ದಿವಸ ಉಸಿರಾಡುವ ಮನುಷ್ಯರ ಮೇಲೆ ನಾವು ಭರವಸೆ ಇಡುವವನು ಶಾಪಗ್ರಸ್ತನ ಹೇಳುವ ರೀತಿಯಲ್ಲಿ ಇವತ್ತಿನ ದಿವಸ ಉಸಿರಾಡುವ ಮನುಷ್ಯರ ಮೇಲೆ ಭರವಸೆ ಇಡಬೇಡ್ರಿ. ಯಾರ ಮೇಲೆ ಭರವಸೆ ಇಡಬೇಕಾಗಿದೆ? ನಾವು ದೇವರ ಮೇಲೆ, ಯೇಸುವಿನ ಮೇಲೆ ನಾವು ಭರವಸೆ ಇಡಬೇಕಾಗಿದೆ. ಹಲ್ಲೆಲೂಯಾ. ನೀನೊಬ್ಬ, ನಿನ್ನ ಕಣ್ಣೀರನ್ನ ಒರೆಸುವಂತ ದೇವರಿದ್ದಾನೆ, ನಿನ್ನನ್ನು ಸಂತೈಸುವ ಒಬ್ಬ ದೇವರಿದ್ದಾನೆ, ನಿನ್ನ ಒಂದು ಸಮಸ್ಯೆಗೆ ಹೆಗಲು ಕೊಡುವಂತ ದೇವರಿದ್ದಾನೆ, ನಿನ್ನನ್ನು ಇಕ್ಕಟ್ಟಿನಿಂದ ಬೆಳೆಸುವಂತ ದೇವರಿದ್ದಾನೆ, ನಿನ್ನ ಒಂದು ಕತ್ತು ಮತ್ತು ಕತ್ತಿಯ ಮಧ್ಯದಲ್ಲಿ ಅದ್ಭುತ ಮಾಡುವಂತ ದೇವರೊಬ್ಬರಿದ್ದಾನೆ. ಆದರೆ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಎರಡನೇ ಆಫೀಸಲ್ಲಿ ಆತನಿಂದ ಆದಂತ ಒಳ್ಳೆಯ ಗುಣಗಳೇನುಂದ್ರೆ ಆತನು ಕೈದಿಗಳನ್ನ ಅದನ್ನು ಬಹಳ ಮುತುವರ್ಜಿಯಿಂದ ನೋಡ್ತಾ ಇದ್ದ. ಅದೆಷ್ಟು ಮಟ್ಟಿಗೆ ಅಂತಂದ್ರೆ, ಎಷ್ಟು ಮಟ್ಟಿಗೆ ಆ ಯಜಮಾನ ನಡೆಸ್ತದಂದ್ರೆ, ಈ ಅಧಿಕಾರನೇ ತೆಗೆದು ಯಾರು ಕೊಡ್ಬೇಕು? ಯೋಸೇಫನ ಕೊಡ್ಬೇಕು. ಅಲ್ಲಿಯ ತನಕ ನಡೆಸ್ತಾರೆ. ನಮ್ಮ ಜೀವಿತದಲ್ಲೂ, ನಮ್ಮ ಉದ್ಯೋಗದ ಸ್ಥಳದಲ್ಲೂ ಅಷ್ಟೇ, ನಾವಿರುವಂತ ಸ್ಥಳದಲ್ಲಿ ಒಂದು ಅಧಿಕಾರ ನನಗೆ ಬೇಕು ಅಂತ ಅನ್ಕೊಂಡು ನಮ್ಗೆ ಅನ್ಸುತ್ತೆ. ಆದ್ರೆ ಈಗ ಇರೋದೇ ಇರಲ್ಲ ಅಧಿಕಾರದಲ್ಲಿ. ಅವರಿಗಿಂತ ನಾವು ಪರ್ಫೆಕ್ಟ್ ಆದ್ರೆ ಮಾತ್ರನೇ ನಮ್ಗೆ ಅದು ಸಿಗೋದು. ಅವರಿಗಿಂತ ಉನ್ನತವಾಗಿ ನಾವು ಕೆಲಸ ಮಾಡಿದ್ರೆ ಮಾತ್ರನೇ ನಮ್ಗೆ ಅದು ಸಿಗೋದು. ಅದಕ್ಕೋಸ್ಕರವಾಗಿ ನಾವು ಅಧಿಕಾರವನ್ನು ಕಿತ್ತುಕೊಳ್ಳೋದಕ್ಕೆ ನಮ್ಮನ್ನು ಉನ್ನತಿ ಪಡಿಸೋದು ಬೇಡ. ಅಧಿಕಾರವನ್ನು ಕಿತ್ತುಕೊಳ್ಳೋದಕ್ಕೆ ಉನ್ನತಿ ಪಡಿಸೋದು ಬೇಡ. ನಮಗೂ ಒಬ್ಬ ಮನುಷ್ಯನಿಗೆ ಆಸೆ ಅಂತ ಅನ್ಕೊಂಡಿರುತ್ತೆ, ಆದ್ರೆ ಅದನ್ನ ಪಡೆಯೋದಕ್ಕೆ ದೇವರ ಸನ್ನಿಧಾನದಲ್ಲಿ ನಾವು ನೀತಿವಂತರಾಗ. ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ನಾವು ನೀತಿವಂತರಾಗ ಆವಾಗ ಮಾತ್ರವೇ ನಮ್ಮದು ಎಲಿಜಿಬಿಲಿಟಿ ಇದ್ರೆ, ಯೋಗ್ಯತೆ ಇದ್ರೆ ಕರ್ತನು ಖಂಡಿತವಾಗಿ ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಈ 2 ಆಫೀಸ್ ಮುಗಿತು. 3ನೇ ಆಫೀಸ್ ವೇಗವಾಗಿ ಮುಗಿಸಿಕೊಳ್ಳೋಣ. ಆದಿಕಾಂಡ 41ನೇ ಅಧ್ಯಾಯ 32ನೇ ವಚನ. ನಾನು ಅಂದ್ಕೊಳ್ತೇನೆ, ಇದನ್ನೆಲ್ಲವನ್ನ ನೀವು ನೆನಪಿನಲ್ಲಿ ಇಟ್ಟುಕೊಳ್ತಿದ್ದೀರಾ. ನಿಮ್ಮ ಮನೆಯಲ್ಲಿ, ಉದ್ಯೋಗದ ಸ್ಥಳದಲ್ಲಿ, ನೀವು ಹೋಗುವಂತ ಯಾವುದೇ ವ್ಯವಹಾರಗಳಲ್ಲಿ ಈ ರೀತಿ ಇದ್ರೆ ಮಾತ್ರನೇ ಯೋಸೇಫನ ರೀತಿಯಲ್ಲಿ ನೀವು ಸಕ್ಸಸ್ ಆಗೋದು. ಹಲ್ಲೆಲೂಯಾ. ಆದಿಕಾಂಡ 41ನೇ ಅಧ್ಯಾಯ 32ನೇ ವಚನದಲ್ಲಿ, ಫರೋನಿಗೆ ಕನಸು 2 ವಿಧವಾಗಿ ಬಿದ್ದುದರಿಂದ ದೇವರಿಗೆ ಕಾರ್ಯವನ್ನು ನಿಶ್ಚಯಿಸಿ ಇದನ್ನು ಬೇಗ ಮಾಡುವನೆಂಬುದಾಗಿ ಕನಸು ಹೇಳಾಗಿದೆ. ಕನಸದ ಅರ್ಥನ ತಿಳಿಸ್ತಾ ಇದ್ದಾನೆ. ಆದ್ರೆ ಕನಸದ ಅರ್ಥ ಹೇಳಿ ಅಲ್ಲೇ ಆತನ ನಿಲ್ಲಿಸ್ತಾ ಇಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡು ಯೋಸೇಫನ್ ಹೇಳ್ತಾ ಇದ್ದಾನೆ. ಆತನು ಹೇಳುವಂತಹ ಪದಗಳನ್ನು ನಾವು ಗಮನಿಸಬೇಕು. ಇದೊಂದು ಯಾವುದ್ರ ಮೇಲೆ ಇಂಪ್ಯಾಕ್ಟ್ ಅಂತ ಕಾರ್ಯ? ಇಡೀ ದೇಶದ ಮೇಲೆ ಪಾಸ್ ಆಗುವಂತ ಒಂದು ಘೋಷಣೆ, ಒಂದು ಸರ್ಕ್ಯುಲರ್ ಆಗಿದೆ. ಹಲ್ಲೆಲೂಯಾ. ಫರೋನಿಗೆ ಕನಸು 2 ವಿಧವಾಗಿ ಬಿದ್ದದ್ರಿಂದ, 2 ರೀತಿಯಲ್ಲಿ ಬಿದ್ದದ್ರಿಂದ ಏನು ಯೋಸೇಫನಿಗೆ ಏನ್ ಅರ್ಥ ಆಗ್ತದೆ, ಏನು ದೈವಿಕ ಜ್ಞಾನ ಆಗ್ತಾ ಇದೆ? ಈ ಕಾರ್ಯವನ್ನ ಏನ್ ಮಾಡ್ತಾನೆ ಅಂದ್ರೆ ಕರ್ತನು ಬಹಳ ವೇಗವಾಗಿ ನಡೀಲಿಕ್ಕಿದೆ. ಇದು ಸ್ವಲ್ಪವೇ ದಿನಗಳು ನಡೀಲಿಕ್ಕಿದೆ. ಇದನ್ನ ಯಾವ್ದರಿಂದ ಕರ್ತನು ಆ ಒಂದು ಯೋಸೇಫನ ಅರ್ಥ ಮಾಡ್ಕೊತಾ ಇದ್ದಾನೆ? ದೇವರ ಬಲದಿಂದ ಅರ್ಥ ಮಾಡ್ಕೊತಾ ಇದ್ದಾನೆ. ಹಲ್ಲೆಲೂಯಾ. 33ನೇ ವಚನ ನೋಡುವಾಗ, ಆದ್ದರಿಂದ ತಾವು ವಿವೇಕಿಯು ಬುದ್ಧಿವಂತನು ಆಗಿರುವ ಪುರುಷನನ್ನು ಆರಿಸಿಕೊಂಡು ಅವನನ್ನು ಐಗುಪ್ತ ದೇಶದ ಮೇಲೆ ಅಧಿಕಾರಿಯಾಗಿ ನೇಮಿಸಲೇಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಅದರ ಅರ್ಥ ಏನಂದ್ರೆ, ಈಗ ವಿವೇಕಿಯು ಬುದ್ಧಿವಂತನು ಇಲ್ಲ ಅಂತ ಅರ್ಥ. ಯಾರಾದ್ರೂ ಒಬ್ಬ ವಿವೇಕಿಯನ್ನ, ಬುದ್ಧಿವಂತನನ್ನ ನೇಮಿಸಬೇಕು ಅಧ್ಯಕ್ಷನಾಗಿ ಅನ್ನೋದನ್ನ ಯಾರು ಹೇಳ್ತಾ ಇದ್ದಾನೆ? ಯೋಸೇಫನಿಗೆ ಎಷ್ಟು ಹರಿತವಾದ ಕತ್ತಿಯನ್ನ ಈ ಫರೋನ ತನ್ನ ಆ ಒಂದು ಇದರಲ್ಲಿ ಅವನು ಪಾಕೆಟ್ ಅಲ್ಲಿ ಇಟ್ಕೊಂಡಿದ್ದಾನೆ ಅಂತ ಗೊತ್ತಿದ್ದು ಕೂಡ ಏನ್ ಹೇಳ್ತಾ ಇದ್ದಾನೆ? ಏನ್ ಹೇಳಿದಾನೆ? ಇನ್ನೊಬ್ಬನನ್ನ ನೀವು ನೇಮಿಸಲೇಬೇಕು, ಇಲ್ಲ ಅಂತಂದ್ರೆ ನೀವಲ್ಲ, ನಿಮ್ ಕುಟುಂಬದ ತಲೆಮಾರ ಸಮೇತ ಎಲ್ಲ ಕೊಚ್ಕೊಂಡು ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಬುದ್ಧಿವಂತರಾಗಿರುವ ಪುರುಷನನ್ನು ಆರಿಸಿಕೊಂಡು ಅವರನ್ನು ಐಗುಪ್ತ ದೇಶದ ಮೇಲೆ ಅಧಿಕಾರಿಯಾಗಿ ನೇಮಿಸಿ. ನೋಡಿ, ಕೆಲವು ದೇವರ ಆಲೋಚನೆ ಹೇಳುವಾಗ ಮುಂದೆ ನಿಂತವನ ಕಾಲನಡಿಯಿಂದ ಭೂಮಿ ಹದರೋಗುತ್ತೆ. ಆದ್ರೆ ಹೇಳುವಂತವ್ರು ನಾವು ಹೇಳಲೇಬೇಕು. ಈ ಮಾತನ್ನ ಹೇಳುವಾಗ ಯೋಸೇಫನು ದೇವರ ಆತ್ಮ ಪರವಶನಾಗಿ ಹೇಳ್ತಾ ಇದ್ದಾನೆ ಅನ್ನೋದನ್ನ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಫರೋನ ಮುಂದೆ ನಿಂತು ನೀನು ಬುದ್ಧಿವಂತನಲ್ಲ, ನೀನು ವಿವೇಕಿ ಅಲ್ಲ, ಇನ್ನೊಬ್ಬನನ್ನ ನೇಮಿಸಬೇಕು ಅಂತ ಅನ್ಕೊಂಡು ಹೇಳೋದು ಅಷ್ಟು ಸುಲಭದ ಮಾತಲ್ಲ.
ಆದ್ರೆ ದೇವರ ಆತ್ಮ ವಶವಾಗಿ ನಾವು ಯಾವಾಗ ನಿಲ್ಲುತ್ತೇವೆ ಪ್ರಿಯರೇ, ಮುಂದೆ ಇರುವವನು ಯಾರೇ ನಿಂತಿರ್ಲಿ, ಯಾವುದೇ ಶಕ್ತಿ ನಿಂತಿರ್ಲಿ, ನಾವು ಅದಕ್ಕೆ ತಲೆ ಕೆಡಿಸಿಕೊಳ್ಳುವವರೆಲ್ಲ. ನಾವು ನೇರವಾಗಿ ಯೆಹೋವನ ಇಂತೆನ್ನುತ್ತಾನೆ ಎನ್ನುವುದನ್ನು ಹೇಳುವವರಾಗಿದ್ದೇವೆ. ಹಲ್ಲೆಲೂಯಾ. ಅನೇಕ ಬಾರಿ ಕೆಲವು ದರ್ಶನಗಳನ್ನು ಹೇಳುವಾಗ, ಅನೇಕ ದೈವಿಕ ಮಾತುಗಳನ್ನು ಹೇಳುವಾಗ ನಮ್ಮ ಮುಂದೆ ನಿಲ್ಲುವವರಿಗೆ ಇಷ್ಟ ಆಗೋದಿಲ್ಲ. ಆದ್ರೆ ನಾವು ಇಷ್ಟನೋ ಕಷ್ಟನೋ ನಮಗೆ ಗೊತ್ತಿಲ್ಲ. ಕರ್ತನೆ ಹೇಳೋದಕ್ಕೆ ಹೇಳಿದಾನೆ, ನಾವು ಅದನ್ನ ಹೇಳೇ ಹೇಳ್ತೇವೆ. ಯಾಕಂದ್ರೆ ಈ ಸೇವೆಯನ್ನ ಮಾಡೋದಕ್ಕೆ, ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೆ ನಾವು ಬಂದಿಲ್ಲ. ನಾವು ಒಳ್ಳೆ ಒಳ್ಳೆ ಡ್ರೆಸ್ ಹಾಕೊಂಡು ಜೀವನ ಮಾಡೋದಕ್ಕೆ ಬಂದಿಲ್ಲ, ಅಥವಾ ಮನೆಗಳನ್ನ ಕಟ್ಟಿಕೊಳ್ಳೋದಕ್ಕೆ ಬಂದಿಲ್ಲ. ಏನಕ್ಕೆ ಬಂದಿದ್ದೇವೆ? ಹಣವನ್ನ ಮಾಡೋದಕ್ಕೆ ನಾವು ಬಂದಿಲ್ಲ. ದೇವರ ಕಾರ್ಯವನ್ನ, ದೇವರ ಮಹಿಮೆಯ ಕಾರ್ಯವನ್ನ ಮಾಡೋದಕ್ಕೋಸ್ಕರ ಬಂದಿದ್ದೇವೆ. ಹಲ್ಲೆಲೂಯಾ. ಅದು ಎಂತ ನಷ್ಟವೇ ಆಗಲಿ, ಹಲ್ಲೆಲೂಯಾ, ಎಂತ ನಷ್ಟವೇ ಎದುರಿಸಿದಾದ್ರೂ ಕೂಡ ದೇವರ ಮಾತನ್ನ ಹೇಳುವುದಕ್ಕೆ ನಾವು ಸಿದ್ಧರಾಗಬೇಕು. ವಿತೌಟ್ ಎನಿ ಮುಖಸ್ತುತಿಯನ್ನ ಮಾಡದೆ ಡೈರೆಕ್ಟ್ ಆಗಿ ಹೇಳುವಂತ ವ್ಯಕ್ತಿಗಳು ನಾವು ಆಗಿರಬೇಕು. ಆಗಿದ್ರೆ ಮಾತ್ರನೇ ಕರ್ತನು ನಮ್ಮನ್ನು ನಡೆಸು. ಹಲ್ಲೆಲೂಯಾ. 3:34 ವಚನವನ್ನು ನೋಡುವಾಗ, ತಾವು ಒಂದು ಕೆಲಸ ಮಾಡಬೇಕು, ದೇಶದ ಎಲ್ಲಾ ಭಾಗಗಳಲ್ಲಿಯೂ ಕರಣೀಕರನ್ನು ನೇಮಿಸಿ ಅವರ ಕೈಯಿಂದ ಸುಭಿಕ್ಷವಾದ 7 ವರ್ಷಗಳಲ್ಲಿ ದೇಶದ ಬೆಳೆಯೊಳಗೆ 5ನೇ ಪಾಲನ್ನು ಕಂದಾಯವಾಗಿ ಎತ್ತಿಸಬೇಕು. ಐಡಿಯಾ ಹೇಳ್ತಾ ಇದ್ದಾನೆ. ಅವರು ಮುಂದಣ ಒಳ್ಳೆಯ ವರ್ಷಗಳಲ್ಲಿ ಆಹಾರ ಪದಾರ್ಥಗಳನ್ನು, ದವಸ ಧಾನ್ಯಗಳನ್ನು ಕೂಡಿಸಿ ಫರೋನ ವರ್ಷದೊಳಗೆ ಪಟ್ಟಣದಲ್ಲಿ ಇಟ್ಟು ಜೋಪಾನ ಮಾಡಲಿ. ಆ ಆಹಾರ ಪದಾರ್ಥಗಳನ್ನು ಇಟ್ಟು ಕೂಡಿಸಿಕೊಳ್ಳುವುದರಿಂದ ಐಗುಪ್ತ ದೇಶದಲ್ಲಿ ದುರ್ಭಿಕ್ಷ ಉಂಟಾಗುವುದು, 7 ವರ್ಷಗಳಲ್ಲಿ ಜನರು ಕ್ಷಾಮದಿಂದ ಸಾಯುವುದಿಲ್ಲ ಎಂದು ಹೇಳಿದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಬ್ಲೂ ಪ್ರಿಂಟ್ ಅನ್ನ ಯಾರು ಕೊಡ್ತಾ ಇದ್ದಾನೆ? ಯೋಸೇಫನು ಫರೋನ್ ಕೈ ಕೊಡ್ತಾ ಇದ್ದಾನೆ. ಅಂತ ಜ್ಞಾನಿ ಯೋಸೇಫನಲ್ಲ. ಅಂತ ಒಂದು ಯಾವ ಯೂನಿವರ್ಸಿಟಿಯಲ್ಲಿ ಕಲ್ತು ಬಂದವನು ಯೋಸೇಫನಲ್ಲ. ಅಂತನು ಯಾವುದೇ ಒಂದು ದೊಡ್ಡ ರಾಜ್ಯಗಳ ಮೇಲೆ ನಾನು ರಾಜನಾಗಿದ್ದೆ, ನನಗೆ ಎಕ್ಸ್ಪೀರಿಯನ್ಸ್ ಇದೆ, ನನಗೆ ಅನೇಕ ವರ್ಷಗಳ ಒಂದು ಆಲೋಚನೆಗಳು ಮತ್ತೆ ಅನೇಕ ಪ್ರಾಬ್ಲಮ್ಸ್ ಗಳನ್ನ ನಾನು ಟ್ರಬಲ್ ಶೂಟ್ ಮಾಡಿದ್ದೀನಿ, ನಾನು ಪರಿಹಾರ ಮಾಡಿದ್ದೀನಿ ಅನ್ನೋದನ್ನ ಆತನು ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲದೆ ವ್ಯಕ್ತಿ ಯವನಸ್ಥ ಹೇಳ್ತಾ ಇದ್ದಾನೆ. 30 ವರ್ಷದ ಯವನಸ್ಥ ಹೇಳ್ತಾ ಇದ್ದಾನೆ, ಈ ಪ್ಲಾನಿಂಗ್ ಅನ್ನ ಕೊಡ್ತಾ ಇದ್ದಾನೆ. ಇದು ಹೇಗೆ ಸಾಧ್ಯ ಆಯ್ತು? ಹಲ್ಲೆಲೂಯಾ. ದೇವರ ಮುಖಾಂತರ. ಹಲ್ಲೆಲೂಯಾ. ಸರ್ವಶಕ್ತನಾದ ದೇವರ ಮುಖಾಂತರ. ಇವತ್ತಿನ ದಿವಸ ದೇವರು ನಮ್ಮ ಜೊತೆ, ದೇವರಿಗೆ ತಕ್ಕ ಹಾಗೆ ನಾವು ನಡೆಯೋದಾದ್ರೆ ದೇವರು ಈ ರೀತಿಯಲ್ಲಿ ನಮ್ಮನ್ನ ಪ್ರತಿಯೊಂದು ಕ್ಷೇತ್ರದಲ್ಲಿ ನಡೆಸುವಾಗ, ಇವತ್ತಿನ ದಿವಸ ನೋಡ್ರೆ ಜಗಳವಾಗೋದಕ್ಕೆ ಕಾರಣ ಇಲ್ಲ, ಮನೆಯಲ್ಲಿ ಇರಿಸು ಮುರಿಸು ಬರೋದಕ್ಕೆ ಕಾರಣ ಇಲ್ಲ. ಚಿಕ್ಕ ವಿಚಾರಕ್ಕೆ ಒಂದು ಡಿವೋರ್ಸ್ ಕೇಸ್ ನಡೆಯಿತು. ಏನಕ್ಕೆ ಗೊತ್ತಾ? ಗಂಡನಿಗೆ ಕೆಮ್ಮಿತ್ತು, ಅವನು ನಿರಂತರವಾಗಿ ಕೆಮ್ತಾ ಇದ್ದ, ಅವನಿಗೆ ಕೆಮ್ಮು ನಿಲ್ಸಕ್ಕೆ ಆಗ್ತಾ ಇರಲಿಲ್ಲ, ಹೆಂಡತಿಗೆ ಇರಕ್ ಆಗ್ತಾ ಇಲ್ಲ, ರಾತ್ರಿ ಎಲ್ಲ ನಿದ್ರೆ ಇಲ್ಲ, ನಾನು ಡಿವೋರ್ಸ್ ಕೊಡ್ತೀನಿ ಅಂತ ಅನ್ಕೊಂಡು ಕೋರ್ಟ್ ನಡೆದಂತ ನಿಜ ಘಟನೆ ಕೇಸ್. ಇದೆಲ್ಲ ಇದು ಡಿವೋರ್ಸ್ ತಗೊಳ್ಳುವಂತ ಒಂದು ಕಾರಣ. ಎಂತೆಂತ ಕಾರಣಗಳಿದ್ದಾವೆ, ಆದ್ರೂ ಕೂಡ ನಿಭಾಯಿಸಿಕೊಂಡು ಸಂಸಾರವನ್ನು ನಂಬಿಸಿಕೊಂಡು ಓದಂತರು ಮಕ್ಕಳನ್ನ ಕಂಡಂತ ಕುಟುಂಬಗಳಿದ್ದಾವೆ. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಇಷ್ಟೇ ಸಾಕು ಒಂದು ಡಿವೋರ್ಸ್ ತಗೊಳ್ಳಿಕ್ಕೆ. ನಮ್ಮ ಮನೆಯಲ್ಲೂ ಅಷ್ಟೇ ಜಗಳ ಎಲ್ಲಿಂದ ಪ್ರಾರಂಭ ಆಯ್ತು ಅಂತ ತಗೊಂಡ್ರೆ, ಒಂದು ಏನೋ ಒಂದು ವಸ್ತು ಮಾಡಿರ್ತಾರೆ, ಅಥವಾ ಅದು ತಿಂಡಿ ಮಾಡ್ತಾರೆ ಅಂತ ತಿಳ್ಕೊಳ್ಳಿ, ಒಂದು ಚಕ್ಲಿ ಮಾಡಿದ್ದಾರೆ, ಅವ್ನು ನಂಗೆ ಕೊಡ್ಲಿಲ್ಲ ಅಂತ ಅನ್ಕೊಂಡು ಸ್ಟಾರ್ಟ್ ಆಗಿದೆ. ಕೊಡ್ಲಿಲ್ಲ ಅಂತ ಸ್ಟಾರ್ಟ್ ಆದ ಎಲ್ಲಿಂದ ಎಲ್ಲಿಗೋ ಅವನ ಹಳೆ ವಿಚಾರಗಳನ್ನೆಲ್ಲ ತೆಗೆದು ಹಾಕಿ ಕೊನೆಗೆ ಅದು ಯಾವ್ದ್ರಲ್ಲಿ ಕೊನೆ ಆಗುತ್ತೆ? ಒಂದು ಚಕ್ಲಿಯಿಂದ ಕೊನೆ ಆಗುತ್ತೆ. ಇಂಥ ಪರಿಸ್ಥಿತಿಗಳು ನಡೆದಂದ್ರೆ ಇದನ್ನೆಲ್ಲವನ್ನ ನಾವು ಹೊರಗಡೆ ಬರಬೇಕು ಅಂತಂದ್ರೆ ನಮ್ಮಲ್ಲಿ ಯಾರಿರಬೇಕು? ನಮ್ಮ ಕರ್ತನ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ ಪ್ರಿಯರೇ. ಜಗಳ ಪ್ರಾರಂಭವಾಗುದೆ, ಅಥವಾ ನಮ್ಮ ಅವಿವೇಕತನ ಪ್ರಾರಂಭವಾಗುದೆ, ನಮ್ಮ ಅಜ್ಞಾನತನ ಪ್ರಾರಂಭವಾಗುದೆ, ನಮಗೆ ಗೊತ್ತಾಗೋದಿಲ್ಲ. ಆದ್ರೆ ಕರ್ತನು ಎಲ್ಲವನ್ನ ನಿವಾರಿಸಲು ಶಕ್ತನಾಗಿದ್ದಾನೆ. ಆತನಲ್ಲಿ ಎಲ್ಲವೂ ಇದೆ. ಆತನಲ್ಲಿ ವಿವೇಕ ಉಂಟು, ಜ್ಞಾನ ಉಂಟು, ಆತನಲ್ಲಿ ಎಲ್ಲಾ ವಿಚಾರಕ್ಕೂ ಪರಿಹಾರ ಉಂಟು. ಇವತ್ತಿನ ದಿವಸ ನಾವು ಕೇಳಿಕೊಳ್ಳುವುದಾದರೆ ಕರ್ತನು ಕೊಡುವ ಆತನಾಗಿದ್ದಾನೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳ
ಪರಿಶುದ್ಧನ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ಈ ಒಂದು ಬೆಳಗಿನ ಜಾವದಲ್ಲಿ ಕರ್ತನೆ ನಿನ್ನ ಜ್ಞಾನವನ್ನ ಕರ್ತನೆ ಯೋಸೇಫನಿಗೆ ದೊರಕಿಸಿಕೊಟ್ಟೆ. ಅದರ ಮುಖಾಂತರ ಆ ಅಲ್ಪ ಜ್ಞಾನದ ಮುಖಾಂತರವಾಗಿ ಆತನ ಕರ್ತನೆ ಐಗುಪ್ತ ದೇಶವನ್ನೇ ಆಳಿದನೆಂದು ನಾವು ನೋಡ್ತಾ ಇದ್ದೇವೆ. ಇವತ್ತಿನ ದಿವಸ ಕರ್ತನೆ ನಮಗೆ ನಮ್ಮ ಮುಂದೆ ಐಗುಪ್ತ ದೇಶ ಇಲ್ಲ, ಆದ್ರೆ ನಮ್ಮ ಆತ್ಮ ಪ್ರಾಣ ಶರೀರ ಇದೆ ಕರ್ತನೆ. ನಮ್ಮ ಮಕ್ಕಳಿದ್ದಾರೆ, ನಮ್ಮ ಹೆಂಡತಿ ಇದ್ದಾರೆ ಕರ್ತನೆ, ನಮ್ಮ ಕರ್ತನೆ ನೆರೆಹೊರೆಯವರಿದ್ದಾರೆ ಕರ್ತನೆ, ನಮ್ಮ ಮನೆಯಲ್ಲಿರುವಂತಹ ಸದಸ್ಯರಿದ್ದಾರೆ, ನಮ್ಮ ಸಭೆಯಲ್ಲಿರುವಂತಹ ಸಹೋದರ ಸಹೋದರರಿದ್ದಾರೆ. ಇವರನ್ನೆಲ್ಲರನ್ನ ನಿಭಾಯಿಸುವುದಕ್ಕೆ ನಿನ್ನ ಜ್ಞಾನ ನಮಗೆ ಬೇಕಾಗಿದೆ. ಹಲ್ಲೆಲೂಯಾ ಕರ್ತನೆ, ಈ ಉದ್ಯೋಗದ ಸ್ಥಳದಲ್ಲಿ ಕರ್ತನೆ ನಮ್ಮ ಮೇಲೆ ಇರುವಂತಹ ಅಧಿಕಾರಿಗಳಿದ್ದಾರೆ, ಸಹೋದ್ಯೋಗಿಗಳಿದ್ದಾರೆ, ನಮ್ಮ ಕೆಳಗಡೆ ಇರುವಂತಹ ಕರ್ತನೆ ಕೆಲಸ ಮಾಡುವಂತಹ ಸಾಧ್ಯಗಳಿದೆ. ಅವರನ್ನೆಲ್ಲರನ್ನ ಕರ್ತನೆ ನಿಭಾಯಿಸಲು ನಮಗೆ ಜ್ಞಾನವನ್ನ ಅನುಗ್ರಹಿಸು, ವಿವೇಕವನ್ನ ಅನುಗ್ರಹಿಸು ಕರ್ತನೆ. ರಾಜ, ನಮ್ಮ ಜ್ಞಾನವನ್ನ ವಿವೇಕವನ್ನ ಕಲಿಯುವಂತ ಕರ್ತನೆ, ಕ್ಷಣ ಮಾತ್ರದಲ್ಲಿ ಬರುವಂತ ಕರ್ತನೆ ಆಲೋಚನೆಯಿಂದ ತಪ್ಪಾಗುವಂತೆ ಮಾಡುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತಾರೆ. ಬಿಡುಗಡೆ ಉಂಟು ಮಾಡಿ ನಿನ್ನ ತಾನು ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಭೆ ಪ್ರಾರ್ಥಿಸಲು ಕೊಡ್ತೇನೆ ಜೀವವುಳ್ಳ ತಂದೆ. ಆಮೆನ್.